ಸಾರಿ, ನೀವು ಒಂದು ಹೆಣ್ಣು ಅಥವಾ ಗಂಡು ಎನ್ನುವ ಅರ್ಥನೇ ತಿಳಿಯದೆ ನಿಮಗೆ ಸಲಾಂ ಹೊಡೆಯೋದಕ್ಕೆ ನನಗೆ ಮುಜುಗರವಾಯಿತು. ಅದಕ್ಕಾಗಿ ಐ ಆಮ್ ಸಾರಿ ಮೇಡಮ್. ಹಲೋ ಮಿಸ್ಟರ್, ಈ ನಿನ್ನ ಮಾತಿನ ಮರ್ಮ ನೋಡ್ತಾ ಇದ್ರೆ ಕರ್ಮದ ಮಾತುಗಳನ್ನು ಮಾತಾಡ್ತಾ ಇದ್ದೇನಾ? ನಾನು ಯಾರನ್ನು ತಿಳ್ಕೊಂಡು ಮಾತನಾಡು. ಕಾಣದೇನು ಗೊತ್ತು ಮೇಡಮ್, ಈ ಕಲಿಯುಗದ ಆರ್ಭಟದಲ್ಲಿ ಹೆಣ್ಣಿನ ಸಮಾನತೆಯ ಸಂಕೇತವಿದೆ. ಹೆಣ್ಣಿನ ಸ್ಥಾನಮಾನವೇ ಇರದಂತಾಗಿದೆ ನಿಮ್ಮಂತ ಹೆಣ್ಣಿನಿಂದ. ಹೆಣ್ಣೆಂಬ ಎರಡಕ್ಷರದ ಮರ್ಮ ನಿಮಗೆ ಕಾಣದಂತಾಗಿದೆ. ಅಂದ್ರೆ ಈ ನಿನ್ನ ಮಾತಿನ ಅರ್ಥ ಅರ್ಥ ಹೆಣ್ಣಿಗೆ ಸ್ವಾಭಿಮಾನವಿದೆ ನೋಡಿ. ಈ ಭಾರತ ದೇಶದ ಭೂಪಟ ವೀಕ್ಷಿಸಿದಾಗ ಇತಿಹಾಸವನ್ನು ಸೃಷ್ಟಿಸಿದ ಮಾತೆ ಈ ಭಾರತ ಮಾತೆ. ದೇಶ ಹೊರ ದೇಶದ ಹೆಣ್ಣಿಗೆ ಸಾಕಷ್ಟು ಸಮಾನತವಿದೆ. ನಮ್ಮ ಭಾರತ ದೇಶದ ಹೆಣ್ಣಿಗೆ ಮೈ ತುಂಬ ಸೀರೆಯನ್ನುಟ್ಟು, ಹಣೆಗೆ ಕುಂಕುಮವಿಟ್ಟು, ಕೈಗೆ ಬಳೆಗಳನ್ನು ತೊಟ್ಟು, ಕೇಶರಾಶಿಗೆ ಮಲ್ಲಿಗೆ ಹೂವನ್ನು ಮುಡಿದುಕೊಂಡು, ಮೂಗಿನಲ್ಲಿ ನಕ್ಕನ್ನು ಹಾಕಿಕೊಂಡು ಇಂಥ ದಟ್ಟ ಅರಣ್ಯದಲ್ಲಿ ಅಲೆದಾಡಿದರು. ಎದುರಿಗೆ ದುಷ್ಟ ರಾಕ್ಷಸರು ಬಂದರೂ ಕೂಡ ಅವಳೊಂದು ಅಪ್ಪಟ ಭಾರತೀಯ ನಾರಿ ಎಂದು ಹಿಂದಕ್ಕೆ ಸರಿತರು. ಬಟ್ ಈ ನಿಮ್ಮ ದರಿದ್ರ ಉಡುಗೆಯನ್ನು ನೋಡಿ ಬೀದಿಯಲ್ಲಿ ಹೋಗುತ್ತಿರುವ ನಾಯಿ ಕೂಡ ನಿಮ್ಮನ್ನು ನೋಡಲು ಬಯಸುತ್ತವೆ. ಹಲೋ ಮಿಸ್ಟರ್, ನೀನು ಹೇಳ ಮಾತನ್ನು ಕೇಳಿಕೊಂಡು ಕೈ ಕಟ್ಟಿ ಕುಳಿತುಕೊಳ್ಳೋದಕ್ಕೆ ನಾನೇನು ಆ ನಾರಿ ಅಲ್ಲ. ಈ ಕಲಿಯುಗದ ನಾರಿ ನನಗೆ ಹೇಳ್ಬೇಕು ಹಾಗೆ ನಾನಿರ್ತೀನಿ. ನಿನ್ನಂತ ಹೇಳ್ತಿ ಕನಸಿನ ಮಾತನ್ನು ಕೇಳಿಕೊಂಡು ಈ ರೀತಿ ಬದುಕೋದಕ್ಕೆ ನಾನು ಆ ರೀತಿ ಹೆಣ್ಣಲ್ಲ. ನನ್ನ ಇಷ್ಟದಂತೆ ಬದುಕೋದೇ ನನ್ನ ಸ್ಪೆಷಾಲಿಟಿ. ಹಲೋ ಮಿಸ್, ಬದಲಾಗಿದ್ದು ಕಾಲವಲ್ಲ. ನಿಮ್ಮಂಥವರು ಹಾಕಿಕೊಂಡಿರುವ ಈ ಅರ್ಧಮರ್ಧ ಉಡುಗೆಯನ್ನು ಕಂಡು ದಿನನಿತ್ಯ ಅತ್ಯಾಚಾರ ಒಳಗಾಗಿ ಕಾಡಿನಲ್ಲಿ ನಾಡಿನಲ್ಲಿ ನಿಮ್ಮ ದೇಹಕ್ಕೆ ವಾರಸರರೇ ಇಲ್ಲದಂತಾಗಿ ನಿಮ್ಮ ದೇಹದ ಭಾಗವನ್ನು ನಾಯಿ ನರಿಗಳಿಗೆ ಅಮೃತದ ಆಹಾರವಾಗಿತ್ತು. ದಿನನಿತ್ಯ ನೀವು ಕಾಣುವುದಿಲ್ಲ ಅನಿಸುತ್ತೆ. ಹೆತ್ತವರು ನನ್ನ ಮಗಳನ್ನು ಮುಂಜಾನೆ ಹೋದವಳು ಸಂಜೆ ಒಳಗೆ ಮನೆ ಸೇರಲಿ ಅಂತ ತಮ್ಮ ಕೈ ಮುಷ್ಟಿಯಲ್ಲಿ ಇಟ್ಟುಕೊಂಡು ಕಾಲೇಜಿಗೆ ಕಳಿಸುತ್ತಾರೆ. ಬಟ್ ಇಂಥ ಡ್ರೆಸ್ ಅನ್ನು ನೋಡಿ ಹೇಸಿ ಕಾಮುಕರ ಕೈಯಿಗೆ ಸಿಕ್ಕು ನಿಮ್ಮ ಬಾಳು ನಂದಿ ಹೋದಾಗ ಮುಪ್ಪಿನ ವಯಸ್ಸಿನ ಜೀವಿಗಳು ಜೀವಿಸುವುದೇ ಕಷ್ಟವಾಗಿ ತಮ್ಮ ಜೀವನವನ್ನೇ ಅರ್ಪಿಸುತ್ತಾರೆ. ತಂದೆಗೆ ತಾಯಿಗಳ ಬೆಲೆ ನಿಮಗೆಲ್ಲಿ ಗೊತ್ತಿದೆ? ಈ ನಿನ್ನ ವೇದಾಂತದ ಮಾತು ನನಗೆ ಬೇಕಾಗಿಲ್ಲ. ನಾನು ಯಾರು ಗೊತ್ತಾ? ಈ ಊರ ಶ್ರೀಮಂತ ಸರ್ದಾರ ಗೌಡರ ಮಗಳು ನಾನು. ನನಗೆ ಈ ರೀತಿ ಸೊಕ್ಕಿನಿಂದ ಮಾತಾಡ್ತಾ ಇದೆಯಲ್ಲ, ನೀನು ಹೇಳ ಮಾತನ್ನು ಕೇಳಿಕೊಂಡು ಮೂಲೆಯಲ್ಲಿ ಬಿದ್ದಿರುವ ಹೆಣ್ಣು ನಾನಲ್ಲ. ಹಲೋ ಸೌಂದರ್ಯ ಮೇಡಮ್ ಅವ್ರಿ, ಶ್ರೀಮಂತಿಗೆ ಇದ್ದ ಮಾತ್ರಕ್ಕೆ ನೀವು ಸೇಫ್ ಆಗಿರ್ತೀನಿ ಅನ್ನೋದು ನಿಮ್ಮ ತಪ್ಪು, ನಿಮ್ಮ ಕಲ್ಪನೆ ಅಷ್ಟೇ. ಹೇಸಿ ಹಾಸಿಗೆ ಬಯಸಿದರೆ ಇಲ್ಲಿ ಶ್ರೀಮಂತರು ಎಂಬ ಬಡವರು ಎಂಬ ಭೇದನೆ ಬರುವುದಿಲ್ಲ. ಉದಾಹರಣೆಗೆ ನಿಮ್ಮ ಚಿಕ್ಕಪ್ಪ ರಥವಾಲನೇ ಇಲ್ಲವೇ? ಏ ಮಿಸ್ಟರ್, ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡು. ಯಾಕೆ ಅಷ್ಟೊಂದು ಸಿಟ್ಟು ನಿಮಗೆ ಏತಕ್ಕೆ? ಹೇಸಿ ತಿಂದವರ ಬಗ್ಗೆ ಮಾತನಾಡಿದರೆ ನಿಮ್ಮಂತ ಶ್ರೀಮಂತರಿಗೆ ಮೈ ಮುರಿಯುವುದು ಸಹಜವೇ? ನೋಡಿ ಸರ್, ಯಾರಂತ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಹೇಳಿ ಸರ್, ನೀವ್ ಯಾರು ಅಂತ? ಎಸ್ ಸೌಂದರ್ಯ ಅವರೇ, ನೀವು ಯಾರು ಅಂತನೂ ನನಗೆ ಚೆನ್ನಾಗಿ ಗೊತ್ತು. ಮೇಲಾಗಿ ನಿಮ್ಮಪ್ಪ ಯಾರು ಅಂತನೂ ನನಗೆ ಗೊತ್ತು. ಹೌದಾ? ಹೇಳಿ ಸರ್, ನಿಮ್ಗೆ ಹೇಗೆ ಗೊತ್ತು ಅಂತ? ನಮ್ಮ ಕಾಲೇಜಿನ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ನೀವು ಬಂದಿದ್ದೀರಿ. ಅಂದು ನೋಡಿ ನಿಮ್ಮನ್ನು ಮಾತನಾಡಿಸುವುದಕ್ಕೆ ನಿಮ್ಮ ಹಿಂದೆನೆ ಬಂದೆ. ಬಟ್ ನಿಮ್ಮ ಚಿಕ್ಕಪ್ಪ ಮಾತನಾಡಿಸುವುದಕ್ಕೆ ಬಿಡಲಿಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಹಾ, ಅಂದ ಹಾಗೆ ನೀವು ರವಿರಾಜ್ ತಾನೆ? ಎಸ್, ಐ ಆಮ್ ರವಿರಾಜ್. ಇದೇ ಊರಿನ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ರವಿರಾಜ್. ನೀವು ಈಗ ಡಾಕ್ಟರ್. ಐ ಆಮ್ ವೆರಿ ಹ್ಯಾಪಿ. ನೋಡಿ, ನಿಮ್ ಜೊತೆ ಮಾತಾಡ್ತಾ ಇದ್ದೀನಲ್ಲ, ಇವತ್ತು ನನಗೆ ತುಂಬಾನೇ ಸಂತೋಷವಾಗ್ತದೆ. ಅವತ್ತು ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು ಅಂತ ನನ್ನ ಮನಸ್ಸು ತುಂಬಾನೇ
ಮಾತಾಡ್ತಾ ಇತ್ತು, ಹೇಳಿದೆ, ಹಾಗೆ ಜಾರಿಕೊಂಡು ಹೋದೆ. ಆದ್ರೆ ಇವಾಗ ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿಮ್ಗೆ ಹೇಳೋವರೆಗೂ ನಾನು ಹಾಗೆ ಬಿಡುವುದಿಲ್ಲ. ಹೇಳಿ ಸೌಂದರ್ಯ, ಅದೇನು ಅಂತ ಬೇಗ ಹೇಳಿ ಮೇಡಮ್. ನೋಡಿ ಮೇಡಮ್ ಅನ್ನೋ ಶಬ್ದ ಬೇಡ, ಕೇವಲ ಸೌಂದರ್ಯ ಅಂತ ಕರೆದ್ರೆ ನನ್ಗಷ್ಟೇ ಸಾಕು. ಹಾ ಸೌಂದರ್ಯ, ಅದೇನು ಅಂತ ಬೇಗ ಹೇಳಿ, ಈಗಲಾದರೂ ನಿಮ್ಮ ಮನಸ್ಸಿಗೆ ಶಾಂತಿ. ರವಿರಾಜ್, ಅವತ್ತು ನನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಿಕೊಳ್ಳದೆ ಹಾಗೆ ಜಾರಿಕೊಂಡು ಹೋದೆ. ಆದ್ರೆ ಇವತ್ತು ನಾವಿಬ್ರು ಸೇರಿದ್ವಿ. ಆದ್ರೆ ಜಗತ್ತಿನಲ್ಲಿ ಸಮಯ ಹಾಗೆ ಕಳೀತಾ ಇದೆ. ಆ ರೀತಿ ಕಳೆಯುವುದು ಬೇಡ. ನಾನು ಶ್ರೀಮಂತರ ಹುಡುಗಿರ್ಬೋದು, ಆದ್ರೆ ನಿಮ್ಮನ್ನ ಮನಸ್ಸಲ್ಲಿ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ರವಿರಾಜ್, ಐ ಲವ್ ಯು. ನೋಡಿ, ಇವಳು ಶ್ರೀಮಂತ ಹೆಣ್ಣು, ಇವಳನ್ನು ಹೇಗೆ ಪ್ರೀತಿಸ್ಬೇಕು ಅಂತ ನೀವು ನನ್ನ ತಿರಸ್ಕರಿಸಬೇಡಿ ಪ್ಲೀಸ್. ನನ್ನ ಪ್ರೀತಿನ ಒಪ್ಕೊಳ್ಳಿ. ಸೌಂದರ್ಯ, ನಾನೇ ಆ ಮಾತನ್ನು ಹೇಳಬೇಕೆಂದು ವಿಚಾರಿಸಿದರೆ ಆ ಧೈರ್ಯ ನಿನ್ನಲ್ಲಿದೆ ಅಂದ ಮೇಲೆ ನಾನೇಕೆ ಭಯಪಡಲಿ? ಬಾ ಸೌಂದರ್ಯ, ಇಂಥ ಸುಂದರ ತಾಂಡದಲ್ಲಿ ಒಂದು ಪ್ರಣಯ ಗೀತೆ ಹಾಡಬಾರದು? ಆಗಲಿ, ನಿಮ್ಮ ಆಸೆ ನನ್ನ ಆಸೆ. ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರವಾಗಿದ ಮಾಯೇ ಗಾಂಧಾರಿಯಂತೆ ಕಣ್ಣುಚ್ಚಿ ಬಂಧನ ಸಾರಸು ಛಾಯೆ. ಮನದ ಮಗು ಮಾಡಿದೆ
ನಾನು ಹೇಳ್ಕೊಡೋಣ. ಸಾವಕಾಶವಾಗಿ ಎದ್ದೇಳಿ ಅಜ್ಜ. ಯಾಕೆ ಇಂಥ ಮುಪ್ಪಿನ ವಯಸ್ಸಿನಲ್ಲಿ ನೀರು ತೆಗೆದುಕೊಂಡು ಹೊರಟಿರುವಿರಲ್ಲ? ಯಾಕೆ ಮನೆಯಲ್ಲಿ ಯಾರೂ ಇಲ್ಲವೇ? ಅದನ್ನೆಲ್ಲವನ್ನು ಆಮೇಲೆ ಹೇಳ್ತೇನಪ್ಪ ಅಂತ. ಆದರೆ ನೀನ್ ಯಾರಂತ ನನಗೆ ಗೊತ್ತಾಗಲಿಲ್ಲಪ್ಪ, ಗೊತ್ತಾಗಲಿಲ್ಲ. ಅಜ್ಜ, ನಾನು ಇದೇ ಪಕ್ಕದ ಊರಿನವನು. ನನಗೆ ಪರಿಚಯ ಇದ್ದವರ ಭೇಟಿ ಆಗುವುದಕ್ಕೆ ಹೊರಟಿದ್ದೆ. ಅಕಸ್ಮಾತ್ ಆಗಿ ತಮ್ಮನ್ನು ಕಂಡಿರುವೆ. ಅಜ್ಜ, ನಿಮಗೇನು ಆಗಿಲ್ಲ ತಾನೇ? ಇಲ್ಲವಪ್ಪ, ನನಗೇನು ಆಗಿಲ್ಲ. ಅಲ್ಲಪ್ಪ, ಬಿದ್ದವರನ್ನು ಎಬ್ಬಿಸುವುದನ್ನು ಬಿಟ್ಟು ಚೇಷ್ಟ ಹಾಕಿ ನಗುವಂತ ಜಗತ್ತಿನಲ್ಲಿ ಮುಪ್ಪಿನ ವಯಸ್ಸಿನ ಮುದುಕನನ್ನು ಎಬ್ಬಿಸಿದೆಯಲ್ಲಪ್ಪ, ನಿನಗೆ ನನ್ನ ತುಂಬಾ ಕೃತಜ್ಞಗಳಪ್ಪ, ತುಂಬಾ. ಅಜ್ಜ, ಕೃತಜ್ಞತೆ ತಿಳಿಸುವಷ್ಟು ದೊಡ್ಡ ಕಾಯಕವೇನೇನು ನಾನೇನು ಮಾಡಿಲ್ಲ ಅಜ್ಜ. ಅಷ್ಟು ಮೇಲಾಗಿ ಅಷ್ಟೊಂದು ದೊಡ್ಡ ವ್ಯಕ್ತಿಯೂ ನಾನಲ್ಲ. ತಾವು ಹಿರಿಯರು, ತಂದೆ ತಾಯಿ ಇಲ್ಲದ ಈ ತಬ್ಬಲಿಗೆ ನಿಮ್ಮಂತ ಹಿರಿಯರು ಕಂಡರೆ ನನ್ನ ಕೈಲಾದ ಮೆಟ್ಟಿಗೆ ಸಹಾಯ ಮಾಡ್ಬೇಕಂತ ನನ್ನ ಮನಸ್ಸು ತುಚ್ಚಿ ಹೇಳುತ್ತೆ ಅಜ್ಜ. ಅದಕ್ಕಾಗಿ ಈ ಕಾರ್ಯವನ್ನು ಮಾಡಿರುವೆ. ಇದರಲ್ಲಿ ಕೃತಜ್ಞ ಇರುವಷ್ಟು ದೊಡ್ಡ ಕಾಯಕವೇನಲ್ಲ ಅಜ್ಜ ಇದು. ಆಗಲಪ್ಪ, ಈ ನಿನ್ನ ಒಳ್ಳೆತನಕ್ಕೆ ಆ ದೇವರು ಶಕ್ತಿಯನ್ನು ಕಾಪಾಡಲಿ. ಆದರೆ ಇನ್ನು ಮುಂದೆ ಅಸಕ್ತಿರಂತ ನಮ್ಮಂತ ಬಡವರನ್ನು ಎಬ್ಬಿಸುವ ಶಕ್ತಿಯ ಭಗವಂತ ನಿನ್ನಲ್ಲಿ ಕೊಡಲಪ್ಪ. ಹಾ, ಇರ್ಲಪ್ಪ. ಈಗ ನೀನೇನು ಕೆಲಸ ಮಾಡ್ತಿರ್ವಿ? ನೋಡದ ಕೆಲಸ ಅಂತ ಏನೂ ಇಲ್ಲ. ನಾನು ಡಿಗ್ರಿ ಮುಗಿಸಿರುವೆ. ದುಡ್ಡಿಲ್ಲದ ವಿದ್ಯಾವಂತರಿಗೆ ಈ ಸಮಾಜದಲ್ಲಿ ನೌಕರಿ ಸಿಗೋದಿಲ್ಲ ಸರ್. ಅದನ್ನು ಅರಿತು ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಹೊಟ್ಟೆ ತುಂಬಿಸಿಕೊಳ್ಳುತ್ತಿರುವೆ. ಮುಂದೆ ದೇವರು ಯಾವ ದಾರಿ ತೋರಿಸೋನು ಆ ದಾರಿಯಲ್ಲಿ ನೆಡುವುದು ನಮ್ಮ ಧರ್ಮ ಅಲ್ಲವೇ ಅಜ್ಜ? ಇರಲಿ. ತಮಗೆ ಮಕ್ಕಳು ಇದ್ದಾರಪ್ಪ, ಇದ್ದಾರೆ. ಒಬ್ಬನೇ ಮಗಳು, ಒಬ್ಬನೇ ಮಗ. ಅವನು ನಿನ್ನಂತೆ ಸಾಕಷ್ಟು ಶಾಲೆ ಕಲಿತು ವಿದ್ಯಾವಂತನಾಗಿದ್ದಾನೆ. ಆದರೆ ಲಂಚದ ರಾಜಕಾರಣದ ಕೈಗೆ ಸಿಕ್ಕು ನೌಕರಿ ಆಗಲಿಲ್ಲಪ್ಪ, ನೌಕರಿ. ಈಗ ಮಗಳು ಕೂಡ ಬೆಳೆದು ವಯಸ್ಸಿಗೆ ಬಂದು ನಿಂತಿದ್ದಾಳೆ. ಅವಳನ್ನು ಮದುವೆ ಮಾಡಬೇಕೆನ್ನುವುದೇ ನನ್ನ ಆಸೆ ಇದೆಯಪ್ಪ. ಅಜ್ಜ, ಒಳ್ಳೆಯವರಿಗೆ ಯಾವತ್ತು ದೇವರು ಕಾಡಿ ಕೊಡೆಯು ಕೈಡ್ತೇನೆಂಬ ಆಸೆ ಇದೆ. ಆ ಕೊಡ ಕೊಡಿ ಅಜ್ಜ, ನಾನೇ ಹೋಗಿ ನೀರು ಕೊಡ್ತೇನೆ. ಬೇಡಪ್ಪ, ಬೇಡ. ನಮ್ಮೂರಿಗೆ ನೀನು ಯಾವ ಕೆಲಸ ನಿಮಿತ್ತವಾಗಿ ಬಂದಿರುವೋ ಏನೋ, ಬೇಡಪ್ಪ. ನಿನ್ನ ಕೆಲಸವನ್ನು ನೀನೇ ಮುಗಿಸಿಕೊಳ್ಳು. ನಾನು ಸಾವಕಾಶವಾಗಿ ತೆಗೆದುಕೊಂಡು ಹೋಗುತ್ತೇನಪ್ಪ. ಆಗ್ಲಿ ಅಜ್ಜ, ನಾನು ಬರುತ್ತೇನೆ. ನಮಸ್ಕಾರ ಅಜ್ಜ. ಆಯ್ತಪ್ಪ, ನಮಸ್ಕಾರ. ದೇವ ದುರ್ದಂಡೇಶ್ವರ, ಏನಪ್ಪ ನಿನ್ನ ಮಹಿಮೆ? ಯಾಕೆ ತಂದೆ ಇಂಥ ಬಡವರಿಗೆ ಮೇಲಿನ ಮೇಲೆ ಕಷ್ಟ ಯಾಕೆ ಕೊಡುತ್ತೇವೆ ತಂದೆ? ದೇವ ದುರ್ದಂಡೇಶ್ವರ, ದುರ್ದುಂಡೇಶ್ವರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಎಂದು ಇಡೀ ನಮ್ಮ ರಾಜ್ಯದಲ್ಲೇ ನಮ್ಮಂತ ಭಕ್ತರು ಬೇಡಿಕೊಳ್ಳುತ್ತಿರುವಾಗ ಯಾಕಪ್ಪ ಈ ಬಡವರ ಮೇಲೆ ಕಣ್ ತೆಗೆಯಲಾರೆ ತಂದೆ? ದೇವ, ಮನೆಯಲ್ಲಿ ನನ್ನ ಜೀವನದಲ್ಲಿ ನಡೆಯಬಾರದು ನೆಡ್ತಾ ಇದೆ ತಂದೆ, ಆದರೀಗ ಮಗಳು ವಯಸ್ಸಿಗೆ ಬಂದು ಬೆಳೆದು ನಿಂತಿದ್ದಾಳೆ. ನಿನ್ನ ದಯದಿಂದ ಅವಳ ಮದುವೆಯನ್ನು ಮಾಡಿ ಮುಗಿಸಿದ್ರೆ ಮುಗಿದೇ ಹೋಯ್ತು ತಂದೆ, ಮುಗಿದೇ ಹೋಯ್ತು. ಆದರೆ ನನ್ನ ಮಗನಿಗೆ ಇಂಥ ದುಷ್ಟ ರಾಜಕಾರಣವನ್ನು ಮಟ್ಟ ಹಾಕುವ ಒಂದು ವೇಳೆ ಅಧಿಕಾರವನ್ನು ಕೊಟ್ಟು ಮುನ್ನಡೆಸು ತಂದೆ, ಮುನ್ನಡೆಸು.
ದೇವ ದುರ್ಗೇಶ್ವರ, ನಿನಗೆ ನನ್ನ ಕೋಟಿ ಕೋಟಿ ನಮನಗಳು ತಂದೆ, ನಮನಗಳು. ವಾರೆ ವಾ, ಎಷ್ಟೊಂದು ಸುಂದರವಾಗಿದೆ ಈ ವಾತಾವರಣ. ಎಲ್ಲಿ ನೋಡಿದಲ್ಲಿ ಹಕ್ಕಿ ಪಕ್ಷಿಗಳ ಚಿಲಿಪಿನ ನಾದ, ಈ ತುಂಬಿದ ಬೃಂದಾವನ. ಅಬ್ಬಬ್ಬಾ, ಅಲ್ಲಿ ಹರಿಯುವ ಆ ಜೊಳುಜುಳ ನೀರು, ಆ ನೀರಿನ ಶಬ್ದಕ್ಕೆ ಕರಿ ಬಿಚ್ಚಿ ಕುಣಿದಾಡೋ ಆ ನವಿಲು, ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೂ ಅವುಗಳ ಜೊತೆ ಹಾಡಿ ಕುಣಿಬೇಕು ಅಂತ ಆಸೆ ಆಗ್ತಾ ಇದೆ. ಕನಸು ಕಾಣುವವನೇ ಕನಸುಗಾರ, ಹಣ ಗಳಿಸುವವನೇ ಸಾಹುಕಾರ, ಜನ ಗಳಿಸುವವನೇ ಮೋಜುಗಾರ. ಈ ಹುಡುಗಿ ಹಿಂದೆ ಬಿದ್ದವನೇ ಚಮತ್ಕಾರ. ಈ ಸುಂದರ ಹಸಿರಿನ ನಡುವೆ ಚಂದಿರನಿಗೆ ಕಣ್ಣು ಕುಕ್ಕುವ ಹಾಗೆ ನಿಂತ ಬೆಂಕಿ ಯಾರಿಗೂ ಆ ಜಕನಾಚಾರಿ ಕೆತ್ತಿದ ಶಿಲ್ಪಕಲೆಯೋ, ಇಲ್ಲ ಈ ಪ್ರಕೃತಿಯ ಸೌಂದರ್ಯಕ್ಕಾಗಿ ಆ ಸೃಷ್ಟಿಕರ್ತ ಕಾಗಿ ಕಳಿಸಿದ ರಂಬೆಯೋ, ಏನು ಈ ಪ್ರಿಯಕನಿಗಾಗಿ ಕಾದಂತ ಪ್ರೇಷ ಇರಬಹುದು. ಕೇಳೋಣ. ಓ, ಯಾರೇ ನೀನು? ಚೆಲುವೆ? ನಾನಾ, ನನ್ನ ಹೆಸರು ಜ್ಯೋತಿ ಅಂತ. ವಾ ವಾ, ಹೆಸರಿಗೆ ತಕ್ಕಂತೆ ಸುಂದರಿವರು. ತುಂಡು ತುಂಡಾದ ಅರಿವೆಯನ್ನು ತೊಟ್ಟು ಇವಳ ಅಂಗಾಂಗಗಳಲ್ಲಿ ಅದೆಷ್ಟೋ ಬಿಡುಗು ಬಿನ್ನಾಹಗಳು ತುಂಬಿಕೊಂಡಿವೆ. ನವಿಲಿನಂತೆ ನಡೆಯುವ ಇವಳ ನಡಿಗೆಯನ್ನು ಕಂಡು ಇವಳ ಕುಡಿ ಹುಪ್ಪಿನ ಕುಣಿತಕ್ಕೆ ಅಂತ ಗಂಡಾದರೂ ಮಕ್ಕಳೇಬೇಕು. ಓ, she is the one of the one beautiful girl. What a wonderful, so nice. ಇವಳು ಆರವಿ ಮೆಚ್ಚಿದ ಕವಿ ಬಸವರಾಜ್ ವಾಲಿಕಾರ್ ಮೆಚ್ಚಿನ ನಾಗರತ್ನಗಳು. ಏಯ್ ಮಿಸ್ಟರ್, ಯಾರು ನೀನು? ನಾನ ಆಕರ್ಷಣೆಯಿಂದ ತುಂಬಿದ ಎದೆಯನ್ನು ತುಳಿಸುತ್ತಿರುವ ನಿನ್ನಂತ ಹರೆಯದ ಯೌವನ ಬಳ್ಳಿಗೆ ನೀರೆರಡು ಬಂದೊಬ್ಬ ರಸಿಕರೆಂದು ಇಲ್ಲ. ಈ ಪ್ರಕೃತಿಯ ಸೌಂದರ್ಯಕ್ಕೆ ನಿನಗೆ
ನಿನಗಾಗಿ ಬಂದ ಒಬ್ಬ ಚಮತ್ಕಾರ ಎಂದು ಜ್ಯೋತಿ. ಈ ಪ್ರಪಂಚದಲ್ಲಿ 7 ಅದ್ಭುತಗಳಲ್ಲಿ 8ನೇ ಅದ್ಭುತ ಎಂದರೆ ಈ ನಿನ್ನ ಸ್ವಂತಾನೇ ಇರ್ಬೋದೆಂದು ಈ ಅಭಿಮಾನಿ ಅಭಿಪ್ರಾಯ ಜ್ಯೋತಿ. ಹಲೋ, ಏನು ಮಾತಾಡ್ತಾ ಇದ್ರ? ಅಭಿಮಾನಿಯಾಗಿ ಬಣ್ಣಿಸಿದ್ದಕ್ಕೆ ಮರಳಾಗೋಕೆ ನಾನೇನು ಪೆದ್ದ ಹೆಣ್ಣಲ್ಲ. ಸುಮ್ಮನೆ ಬಂದದಾಗಿ ಸೋಂಕವಿಲ್ಲ ಅಂತ ಹೋಗಬಹುದು. ಹೊರಟು ಹೋಗಲು ಬಂದಿಲ್ಲ ಜ್ಯೋತಿ. ನಿನ್ನ ಮೇಲಿದ್ದ ನನ್ನ ಅಚಲ ಪ್ರೇಮವನ್ನು ಹೇಳಲು ಬಂದಿರುವೆ. ಐ ಲವ್ ಯು ಜ್ಯೋತಿ, ಐ ಲವ್ ಯು. ಸರಿಯಾಚೆ ನೀಚ ಏನಂದ್ರೆ ಐ ಲವ್ ಯುನ. ನೋಡು, ಹುಣಸೆ ಹಣ್ಣನ ಕಂಡಾಕ್ಷಣ ಪ್ರತಿಯೊಬ್ಬ ಮಾನವನ ಬಾಯಲ್ಲಿ ನೀರು ಹರಿಯೋದು ಸಹಜ. ಹಾಗೆ ಸುಂದರವಾದ ಹೆಣ್ಣನ್ನ ಕಂಡಾಕ್ಷಣ ಅವಳನ್ನ ಆಸೆ ಪಡೋ ನಿನ್ನಂಥ ಗಂಡಸರಿರೋದು ಸಹಜ. ನೋಡು, ನೀನನ್ನ ಇಷ್ಟಪಡ್ತೀನಿ ಅಂದದ್ದಕ್ಕೆ ನನಗೇನು ಕೋಪ ಇಲ್ಲ. ಆದ್ರೆ ನೀನಂದುಕೊಂಡ ಹಾಗೆ ನಾನೀಗ ಖಾಲಿನೂ ಇಲ್ಲ. ಈಗಾಗಲೇ ನಾನೊಬ್ಬರಿಗೆ ಮನಸ್ಸು ಕೊಟ್ಟಾಗಿದೆ, ಅವರನ್ನ ಮದುವೆ ಆಗ್ಬೇಕು ಅಂತ ನಿರ್ಧಾರ ಕೂಡ ಮಾಡಿದ್ದಾಗಿದೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನನ್ನ ತಂಟೆಗೆ ಬರಬೇಡ, ನೀವಿಲ್ಲಿಂದ ಹೋಗಬಹುದು ಅಂತ. ಜ್ಯೋತಿ ಜ್ಯೋತಿ ಕಣ್ಣಿಟ್ಟ ಹಕ್ಕಿಯನ್ನು ಅಷ್ಟು ಸುಲಭವಾಗಿ ಬಿಟ್ಟು ಹೋಗೋ ಹೇಳಿದಂಡು ನಾನಲ್ಲ. ಸುಮ್ಮನೆ ವೇಳೆ ಹಾಳು ಮಾಡಬೇಡ. ಬಂದು ಮೈಸೂಕ ನೀಡು ಬಾ. ಬಾ ಬಾ. ನೋಡಲಿಲ್ಲ ಏನೋ ನೀಚ, ಕಂಡವ್ರಿಗೆ ಬೀದಿಲಿಂದ ಸುಖ ಕೊಡಕ್ಕೆ ಬೀದಿಲಿಂದ ಹೇಸಿ ಹೆಣ್ಣಲ್ಲವೋ ಈ ಜ್ಯೋತಿ? ಪಾಪಿ ಪಾಪಿ. ಈ ಪಾಪಿಗಳ ಪ್ರಪಂಚದಲ್ಲಿ ನಿನ್ನಂತ ಪುಣ್ಯಾತ್ಕಿತ್ತಿಯರ ಶೀಲ ಎಂಬ ಪುಟ್ಟಿಯನ್ನು ಗಟ್ಟಿಯಾಗಿಟ್ಟುಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ ಜ್ಯೋತಿ. ನೋಡು, ಮರ್ಯಾದೆಯಿಂದ ಬಂದು ಈ ಶಶಿಕನ ಮನ ತಣಿಸು ಬಾ. ಬಾ ಜ್ಯೋತಿ ಬಾ. ಒಳ್ಳೆ ಮಾತಿಂದ ದೂರ ನಿಲ್ಲು. ಪದೇ ಪದೇ ಹೇಸಿ ಕೆಲಸಕ್ಕೆ ಕೈ ಹಾಕಿದ್ದೆ ಆದ್ರೆ ಎಲ್ಲಿ ಕುಳಿತ ನನ್ನ ಸಮಾಜದ ವೀರ ಗರತಿಯರು ಎದ್ದು ಬಂದು ಝಾಡಿಸಿ ಎದೆಗೊಳಿತಾರೆ ನಿನ್ನ. ವಿದ್ಯೆ ಕಲಿತ ನಾರಿಯರು ಕಲಿಯುಗದಲ್ಲಿ ಕಲಿತ ಕನ್ಯಾ ಮುನಿಗಳ ಕಥೆ ಹೇಳುತ್ತೇನೆ, ಕೇಳು ಜ್ಯೋತಿ. ಹದದಿಂದ 16 ತುಂಬಿ ಹೆಸರಿಗಷ್ಟೇ ಕಾಲೇಜ್ ಎಂಬ ಕಟ್ಟಿಯಲ್ಲಿ ಪ್ರೀತಿ ಎಂಬ ಹೊಲಸು ನಾಲೇಜನ್ನು ಬೆಳೆಸಿಕೊಂಡು ದಾಹದ ಅರಿವಿನಲ್ಲಿ ಮೋಕದ ಕಾಮಕ್ಕೆ ಕೈ ಚಾಚಿ ಮತ್ತೊಂದು ಬೀಜವನ್ನು ಗರ್ಭದಲ್ಲಿ ಬೆಳೆಸಿಕೊಂಡು ಬರುವ ವಿದ್ಯಾವಂತ ನಾರಿಯರೆಷ್ಟಿಲ್ಲ ಈ ನಿನ್ನ ಕರಿಯರಲ್ಲಿ ಜ್ಯೋತಿ. ಈ ನಿನ್ನ ವಿದ್ಯೆ ಕಲಿತ ನಾರಿಯರ ಹೇಸು ಕೃತ್ಯ ಹೇಳಬೇಕಾ? ಮೊಚ್ಚ ಬಾಯ್ನ ಸಾಕು ಮಾಡ ನಿನ್ನ ಮಾಡ ಜಂಬಾಟನ. ನೋಡು, ಯಾರು ಇಲ್ಲ, ಒಂಟಿ ಹೆಣ್ಣು ಸಿಕ್ಕಳು ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡು ಏನು? ಅದು ಕೇವಲ ನಿನ್ನ ಮೂರ್ಖತನವಷ್ಟೇ. ಇದೇ ರೀತಿ ಬಾಯಿ ಬಂದಾಗ ಮಾತಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಸುಮ್ಮನೆ ದಾರಿ ಬಿಡು. ಜ್ಯೋತಿ, ತುಪ್ಪವಿದೆ ಎಂದು ಜೇನು ಗೂಡಿಗೆ ಕೈ ಹಾಕಿದರೆ ಹುಳ ಕಡಿತಲ ಎಂದು ತುಪ್ಪವನ್ನು ಕೈ ಬಿಡಲು ಸಾಧ್ಯವಿಲ್ಲ ಜ್ಯೋತಿ. ನೋಡು, ಮರ್ಯಾದೆಯಿಂದ ಬಂದು ಮೈಸುಕ ನೀಡು ಬಾ ಜ್ಯೋತಿ, ಬಾ. ಲೇ, ನಿಲ್ಲು ದೂರ. ನಿನಗೆ ಇಷ್ಟೊತ್ತಿನವರೆಗೂ ಬಾಯಿ ಮಾತಿಂದ ಹೇಳಿದೆ, ಅದು ಯಾಕೋ ಸರಿ ಹೋಗ್ತಾ ಇಲ್ಲ ಕಣೋ. ನಿನಗೆ ಬಾಯಿ ಮಾತಲ್ಲ, ಕಾಲಲ್ಲಿರೋ. ಎಲ್ಲ ಕೆಟ್ಟ ಹೆಣ್ಣೆ, ನನ್ನ ಇಂಥ ಜನ ಬಿಟ್ಟಿರುವ ನಿನಗೆ ಇಷ್ಟು ಬೇಕಾದ್ರೆ ಮುಖದ ಮುಂದೆ ಮಾರುತ್ತೆ ಬೀಸ ಬಿಟ್ಟರು ನನಗೆಷ್ಟಿರಬಾರದು. ಬಾರದೆ ಬಾ.
ಜ್ಯೋತಿ ಏ ಜ್ಯೋತಿ ಕರುಣೆ ಜ್ಯೋತಿ ಕಲ್ಪಡಿಯಲ್ಲಿ ಸಿಕ್ಕ ಕಪ್ಪೆ ವಿಲವಿಲನೆ ಮಾತಾಡುತ್ತಿರುವಾಗ ಆ ಕಲ್ಲಿಗೆ ಕರುಣೆ ಬಂದರೆ ಆ ಸೃಷ್ಟಿಗೆ ಕಳಂಕ. ಈ ಬಹದ್ದೂರ್ ಸರ್ದಾರ್ ಗೌಡ ನಮ್ಮನ್ನು ಸುವರ್ಣ ಕಲ್ಲು. ಜ್ಯೋತಿ ಹಣ್ಣು ಕಚ್ಚೋಕು ಮುಂಚೆ ಹೆಣ್ಣು ಬಿಚ್ಚೋಕು ಮುಂಚೆ ಅದರ ಬೆಲೆ ಜಾಸ್ತಿ. ಬದುಕಿದ್ರೆ ಡಾಲಿ ತರ ಬದುಕ್ಬೇಕನು. ಹೆಣ್ಣಾಗ್ಲಿ ಹೊಣ್ಣಾಗ್ಲಿ ಮಾಡಲಿ ಯಾವ ದಾರಿಯಲ್ಲಿ ಆದ್ರೂ ಸರಿ ಅನ್ಕೊಂಡಿದ್ದ ಪಡ್ಕೋಬೇಕು, ಪಡ್ಕೊಂಡಿದ್ದ ಅನುಭವಿಸಬೇಕು. ನಾ ಈಗ ಅನುಭವಿಸಿದ್ದು ಆಯ್ತು, ಬರ್ತೀನಿ. ಅಯ್ಯೋ ವಿಧಿ, ನಾನನ್ನು ಬಗೆದ ದೈವ ಒಂದು ಬಗೆಯುತ್ತಂತಾಯ್ತಲ್ಲ ನನ್ನ ಜೀವನ. ಆ ಪಾಪಿ ನನ್ನ ಮಾನವನ್ನೇ ಹಾಳು ಮಾಡ್ಬಿಟ್ಟ. ನನ್ನ ಪ್ರಕಾಶದ ಕೈ ಹಿಡಿಯುವ ಕನಸು ಕನಸಾಗೋಯ್ತು. ಜ್ಯೋತಿ ಜ್ಯೋತಿ ತುಂಬಾ ಹೊತ್ತು ಕಾಯಿಸಬೇಕಲ್ವಾ? ಸಾರಿ ಕಣೆ. ಅಲ್ಲೇ ಹೇಗಾದ್ರೂ ಮಾಡಿ ಇವನಿಗೆ ನನ್ನ ಮೇಲೆ ದ್ವೇಷ ಹುಟ್ಟು ಹಾಗೆ ಮಾಡಬೇಕು. ನಾಯಿ ಮುಟ್ಟಿದ ಮಡಿಕೆಯಾದ ನನ್ನ ದೇಹವನ್ನ ಪವಿತ್ರವಾದ ನನ್ನ ಪ್ರಿಯಕರನಿಗೆ ಅರ್ಪಿಸಬಾರ್ದು. ಅವರು ಸುಖವಾಗಿರ್ಬೇಕು, ಸುಖವಾಗಿರ್ಬೇಕು. ಯಾಕೆ ಜ್ಯೋತಿ, ಲೇಟಾಗಿ ಬಂದಿದ್ದಕ್ಕೆ ನನ್ನ ಮೇಲೆ ಏನಾದರೂ ಕೋಪನ? ಸಾರಿ ಕಣೆ, ಸಾರಿ. ಇಲ್ಲಿ ಪ್ರಕಾಶ್, ದಯವಿಟ್ಟು ನನ್ನ ಮುಟ್ಟಬೇಡ. ಯಾಕೆ ಜ್ಯೋತಿ, ಮುಟ್ಟುವ ಯೋಗ್ಯತೆ ನನಗಿಲ್ವಾ? ಯಾಕೆ ಹುಚ್ಚಿ ತರ ಮಾತಾಡ್ತೀಯಲ್ಲ? ಹುಚ್ಚಿ ಹುಚ್ಚಿ ನಾನಲ್ಲ, ಹುಚ್ಚು ನೀನು ಹಿಡಿದಿದೆ ಅಂತ ಕಾಣುತ್ತೆ. ಅಲ್ಲ, ಯಾವಾಗ ನೋಡಿದ್ರೆ ನಾನು ಸರಿ ಹಿಡಿದು ನಾನು ಹಿಂದೆ ತೆರಗ್ತಾ ಇರ್ತೀಯಲ್ಲ, ಇದು ಬಿಟ್ಟು ಬೇರೆ ಕೆಲಸ ಇಲ್ವೇ ನಿನಗೆ? ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಬಂದೆ? ಪ್ರೀತಿಸಿದ ಹುಡುಗ ತನ್ನ ಪ್ರಿಯತಮೆಯನ್ನು ನೋಡಲು ಬಂದಾಗ ಯಾಕೋ ಬಂದಿ ಅಂತ ಕೇಳಿದ ಮೊದಲನೇ ಹೆಣ್ಣು ನೀನೇ ಇರ್ಬೋದಲ್ಲ? ನನ್ನ ನಿನ್ನ ಮದುವೆ ವಿಚಾರ ಮನೆಯಲ್ಲಿ ಕೇಳಿ ಬರುತ್ತೇನೆ ಅಂತ ಹೇಳಿದ್ದಲ್ಲ. ಏನಾಯ್ತು ಜ್ಯೋತಿ? ಹಾ, ಅದು ಸುಮ್ಮನೆ ತಮಾಷೆಗೆ ಹಾಗಂದೆ ಅಷ್ಟೇ. ನೋಡಿ ಪ್ರಕಾಶ್, ನಾನು ತುಂಬಾ ಜನರ ಇಷ್ಟಪಟ್ಟಿದ್ದೀನಿ. ಹಾಗಂತ ನಾನು ಎಲ್ಲರನ್ನೂ ಮದುವೆ ಆಗೋಕ್ಕಾಗುತ್ತಾ? ಇಲ್ವಲ್ಲ. ಮದುವೆ ಆಗೋಕೆ ಕೇವಲ ರೂಪ ಗುಣ ಅಷ್ಟೇ ಇದ್ರೆ ಸಾಕ. ಹಣ ಇರಬೇಕು, ಶ್ರೀಮಂತಿಕೆ ಇರಬೇಕು, ಬೇಡದಷ್ಟು ಕಾರು, ಬೇಡದಷ್ಟು ಬಂಗಲೆ ಇರಬೇಕು. ಅಂಥವ್ರನ್ನ ಮದುವೆ ಆಗ್ಬೇಕೆ ವಿನಃ ನಿನ್ನ ಹತ್ರ ಏನಿದೆ ಅಂತ ಆಗ್ಬೇಕು. ಜ್ಯೋತಿ ಜ್ಯೋತಿ, ನೀರಿನಲ್ಲಿರುವ ಮೀನಿನ ಹೆಜ್ಜೆ ಏನಾದರೂ ತಿಳಿಯಬಹುದು, ಬಟ್ ನಿನ್ನಂತ ಹೆಣ್ಣಿನ ನೆಲೆ ತಿಳ್ಕೊಳ್ಳುವುದು ಅಷ್ಟು ಸುಲಭವಲ್ಲ ಜ್ಯೋತಿ, ಅಷ್ಟು ಸುಲಭವಲ್ಲ. ಓಹೋ, ಬಸವರಾಜ ವಾಲಿಕಾರ್ ಬರೆದ ಕವಿ ಸತ್ಯ ಅಲ್ವಾ? ಸತ್ಯ. ಜ್ಯೋತಿ, ತುತ್ತು ಕೂಳಿಗೆ ಗತಿ ಇಲ್ಲದ ಸಮಯದಲ್ಲಿ ಮುತ್ತಿನಂತ ಮಾತು ಹೇಳಿ ಅಮೃತದಂತ ಸಿಹಿ ಊಟ ಬಡಿಸಿ ನನ್ನ ಹೃದಯ ದೇವತೆ ಆದ ನೀನು ಇಂದು ಶ್ರೀಮಂತಿಕೆ ಆಸೆ ಪಡ್ತೀಯ ಅಂದ್ರೆ ಈ ನನ್ನ ಮನಸ್ಸು ಹೇಗೆ ಒಪ್ಪತ್ಕನೆ? ಹೇಗೊಪ್ಪತ್ತ? ಅಲ್ಲ, ಈ ಊರಲ್ಲಾಗ್ಲಿ, ಸಮಾಜದಲ್ಲಾಗ್ಲಿ, ಭೂಮಿ ಮೇಲಾಗ್ಲಿ
ನನ್ನಂಥ ಅದೆಷ್ಟೋ ಹೆಣ್ಣು ಮಕ್ಕಳಿದ್ದಾರೆ, ಆದ್ರೆ ಅವರನ್ನೆಲ್ಲ ಬಿಟ್ಟು ನನ್ನನ್ನು ಯಾಕೆ ಪ್ರೀತಿಸಿದೆ? ಕಾರಣ ಪ್ರೀತಿಸಲು ಕಾರಣ ಆಕಾಶದಂಚಿನಲ್ಲಿ ಹಾರುವ ಅಕ್ಕಿಗೆ ಭೂಮಿ ಮೇಲಿನ ಹಸಿರೇಕೆ ಇಷ್ಟ ಆಯ್ತು. ಪ್ರಕೃತಿಯ ಸೌಂದರ್ಯದಲ್ಲಿ ನಾಟ್ಯ ಮಾಡುವ ನವಿಲಿಗೆ ಗಗನದಿಂದ ಬೀಳುವ ಮಳೆಗೆ ಇಷ್ಟ ಆಯ್ತು. ಭೂಮಿಗೆ ಹೂ ಏಕೆ ಇಷ್ಟ, ಬಾಣಿಗೆ ಭೂಮಿ ಏಕೆ ಇಷ್ಟ, ಭೂಮಿಗೆ ಸುಗಂಧ ಏಕೆ ಇಷ್ಟ ಜ್ಯೋತಿ? ಹುಟ್ಟುವ ಪ್ರೀತಿಗೆ ಆ ದೇವರು ಕಾರಣ ಕೊಟ್ಟಿಲ್ಲ. ಇನ್ನು ನಾನ್ಯಾರೇ ಈ ನಿನ್ನ ಪ್ರೀತಿಗೆ ಕಾರಣ ಕೊಡಕ್ಕೆ? ಓಹೋ, ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಬಹುಶಃ ಯಾವುದೋ ಜನ್ಮದಲ್ಲಿ ಕವಿಯಾಗಿದ್ದೇನು ಅಂತ ಅನ್ಸುತ್ತೆ. ನಿನ್ನಂತ ಹೆಣ್ಣಿನ ಸೌಂದರ್ಯವನ್ನು ದಿಟ್ಟಿಸಿದ ನೋಡಿದ ನನ್ನಂತ ಮೂರ್ಖ ಪ್ರೇಮಿಕೆ ಆದರೆ ಗಂಡಿನ ಜೊತೆ ಚಕ್ಕಂದಾಡುವ ನಿನ್ನಂತ ಚಂಚಾಲಿಯರು ಕಲ್ಲಾಗುತ್ತಾರಂತ ಈಗ ತಾನೇ ಗೊತ್ತಾಯ್ತು. ಪ್ರಕಾಶ್, ದಯವಿಟ್ಟು ಇಂಥ ಮಾತುಗಳನ್ನ ಆಡ್ಬೇಡ. ನನ್ನ ಮರೆತು ಇಲ್ಲ ಹೊರಟು ಹೋಗ್ಬಿಡು, ಮರ್ತು ಬಿಡು. ನಿನ್ನ ಮರೆತು ಹೊರಟು ಹೋಗ್ಬೇಕಾಗ್ತದೆ. ಪ್ರೀತಿ ಪ್ರೇಮ ಎಂಬ ಮೋಹಕ್ಕೆ ಬಿದ್ದು ಸೋತು ಹೋದೆ ನಾನು. ಹೇ ದೇವ, ಕಣ್ಣಿಗೆ ಕುಕ್ಕುವಂತ ಹೆಣ್ಣನ್ನು ಸೃಷ್ಟಿ ಮಾಡಿ ಬೆನ್ನಿಗೆ ಚೂರಿ ಹಾಕುವ ಬುದ್ಧಿ ಏಕಪ್ಪ ಅಂತ ಕೊಟ್ಟೆ. ಹೇ ದೇವ, ನನ್ನ ಬಾಳಿನ ಜೀವನ ಗೋಳಾಯಿತೆ. ಪ್ರೀತಿಸಿದ ಹುಡುಗಿಯನ್ನು ಮದುವೆಯಾಗಿ ಸಮಾಜದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಗುರಿ ತಲುಪಿ ಬದುಕಬೇಕೆಂದಿದೆ. ನಾನು ಕಟ್ಟಿದ ಕನಸು ಹೆಣ್ಣಿಗೆ ಆಯ್ತಾ? ಹೆಣ್ಣು ಮಾಯೆ, ಹೆಣ್ಣಿಗಾಗಿ ಮಣ್ಣು ಮುಕ್ಕಿದರೆ ಎಂಬ ಬಸವರಾಜ ವಾಲಿಕಾರ್ ಬರೆದ ಕವಿ ಸತ್ಯ ಸತ್ಯ. ಅವರ ಮಾತಿಗೆ ಬೆಲೆ ಕೊಡದೆ ಮನಸಾರೆ ಪ್ರೀತಿ ಮಾಡಿ ಮನ ಮುರಿದುಕೊಂಡೆ ನಾನು. ಪ್ರಕಾಶ್, ಪ್ರಕಾಶ್, ವಿಶ್ವವಿಜೇತ ಸ್ವಾಮಿ ವಿವೇಕಾನಂದ ಹೇಳ್ತಾನೆ, ಎದ್ದೇಳು ಭಾರತೀಯ. ನಾನು ನನ್ನ ದೇಶದ ಯುವಕರ ಮೇಲೆ ಅಪಾರವಾದ ಭರವಸೆಗಳನ್ನಿಟ್ಟುಕೊಂಡಿದ್ದೇನೆ. ನನ್ನ ದೇಶದ ಕಷ್ಟ ಸಂಕಷ್ಟಗಳನ್ನು ಶೌರ್ಯ ಪರಾಕ್ರಮದಿಂದ ಎದುರಿಸಲಿದ್ದಾರೆ ನನ್ನ ದೇಶದ ಯುವಕರು ಎಂದ. ಎತ್ತ ಕಡೆ ಸಾಗ್ತಾ ಇದ್ದೇವೆ ನಾವು. ಕುಡಿತ, ಪರಸ್ತ್ರೀಯ ಸಂಘ, ಪ್ರೀತಿ ಪ್ರೇಮ ಆದರೆ ನಮ್ಮ ದೇಶವನ್ನು ಪ್ರೀತಿಸಲು ಚಜ ಇಂಥ ಹೆಣ್ಣಿಗೆ ನಾ ಮನಸ್ಸೋತೆ. ಹಳಿ ತಪ್ಪಿದ ರೈಲಿನ ಹಾದಿರದ ನನ್ನಂತವನಿಗೆ ಆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ. ಸರಿಯಾಗಿ ಪ್ರಕಾಶ್, ದಯವಿಟ್ಟು ಈ ಮಾತು ಇಲ್ಲಿಗೆ ನಿಲ್ಲಿಸು. ನಿನ್ನ ಮಾತಿನಿಂದ ನನ್ನ ಹೃದಯಕ್ಕೆ ಚುಚ್ಚಿ ಕೊಲ್ಬೇಡ. ದಯವಿಟ್ಟು ನನ್ನ ಮರ್ತು ಬಿಡು ಪ್ರಕಾಶ್, ಮರ್ತು ಬಿಡು. ಮುಂದಿನ ದಾರಿ ಸಮುದ್ರದ ದಂಡೆಗೆ ನಂಬಿಸಿ ಕರೆದುಕೊಂಡು ಹೋಗಿ ಆ ಸಮುದ್ರದಲ್ಲಿ ತಳ್ಳಿದಾಕ್ಷಣ ಆ ಸಮುದ್ರ ಮಣ್ಣು ಕಾಲಕ್ಕೆ ಬರುತ್ತದೇನೋ ಅವಾಗ ಅವನಿಗೆ ಬರುವುದು ಸಾವು ಕಡೆ ಸಾವು. ಪ್ರಕಾಶ್, ಪ್ರಕಾಶ್, ಮನಸಾರೆ ಮೆಚ್ಚಿದ ನನ್ನ ಪ್ರಕಾಶ್ ಇವತ್ತು ಬೀದಿಯಲ್ಲಿ ಹೊಂಚಿದಾಗಿ ಹೋಗ್ತಾ ಇದ್ದಾನೆ. ಇಲ್ಲ ಇಲ್ಲ, ಮೈಲಿಗೆ ಆದ ನನ್ನ ದೇಹವನ್ನು ಅರ್ಪಿಸಿ ಅವರನ್ನು ನಾನು ಮದುವೆ ಆಗ್ಲಾರೆ. ಇಲ್ಲ, ನಾನು ಬದುಕಬಾರ್ದು, ನಾನು ಬದುಕಬಾರ್ದು, ಸಾಯಬೇಕು, ನಾನು ಸಾಯಲೇಬೇಕು. ನನ್ನ ಕ್ಷಮಿಸಿ ಬಿಡು ಪ್ರಕಾಶ್, ಕ್ಷಮಿಸಿ. ಯಾಕಮ್ಮ ಜ್ಯೋತಿ, ಏನಾಗಿದೆ ನಿನಗೆ? ಅಣ್ಣ, ಬಾರಣ್ಣ, ನನ್ನ ಬಾಳಿನಲ್ಲಿರೋ ಮೃದುವಾದ ಹೊಂಗನಸುಗಳಿಲ್ಲ. ಸತ್ತು ಸ್ವರ್ಗ ಸೇರಿರ್ಬೇಕಾದ್ರೆ ನಾನು ಬದುಕೇನು ಮಾಡ್ಲೇನ? ನಾನು ಸಾಯಬೇಕಣ್ಣ, ನಾನು ಜ್ಯೋತಿ,
ಇಂಥ ನಿರ್ಧಾರ ತಗೊಳ್ಳುವ ಪ್ರಸಂಗವಾದರೂ ಏನಿತ್ತ ಮಾಡಿನಗೆ. ಅಣ್ಣ, ನನ್ನ ಮೃದುವಾದ ಭಾವನೆಗಳೇ ಸತ್ತು ಸ್ವರ್ಗ ಸೇರಿದ ಮೇಲೆ ನಾನು ಯಾಕೆ ಬದುಕಲಣ್ಣ? ನಾನು ಯಾಕೆ ಬದುಕಲೆ? ನೋಡಮ್ಮ ಜ್ಯೋತಿ, ನಿನ್ನ ನನ್ನ ಪ್ರಾಣ ಸ್ನೇಹಿತ, ಮೇಲಾಗಿ ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದು. ಗೆಳೆಯ ನನ್ನ ತಂಗಿ ಎಂದರೆ ನನ್ನ ತಂಗಿ ಇದ್ದಾಗೆ. ನೋಡಮ್ಮ ತಂಗಿ, ಈ ಅಣ್ಣನಿಗೆ ಏನಾಗಿದೆ ಎಂದು ಬಿಡಿಸಿ ಹೇಳಮ್ಮ. ಅಣ್ಣ, ಏನಂತ ಹೇಳಿ ಅಣ್ಣ? ಆ ಪಾಪಿ ಸರ್ದಾರ ಗೌಡರ ತಮ್ಮ ಇದ್ದಾನಲ್ಲ, ಅವನು ನನ್ನ ಶೀಲನ ಹಾಳು ಮಾಡಿಬಿಟ್ಟ ಅಣ್ಣ, ಹಾಳು ಮಾಡಿ. ಎಲ್ಲ ದುಷ್ಟ ಶ್ರೀಮಂತನಾಯಿ ಎಂತ ಏಸಿ ಕುತ್ತಿಗೊಯ್ದೆಯೋ. ಅಮ್ಮ ಜ್ಯೋತಿ, ನಿನ್ನ ದುಃಖ ನನಗೂ ಅರ್ಥವಾಗುತ್ತೆ. ಇದಕ್ಕೆ ಸಾವು ಒಂದೇ ಪರಿಹಾರ ಅಲ್ಲೋ ಅಮ್ಮ, ಇದ್ದು ಜಯಿಸಬೇಕು. ಹೊಳ್ಳಿ ಹುಟ್ಟಿ ಬರಲು ಭೂಮಿ ಮೇಲಿನ ಬೀಜವಲ್ಲಮ್ಮ ಈ ಜೀವ. ಇಲ್ಲಣ್ಣ, ಇಲ್ಲ. ಈ ಕೆಟ್ಟ ದೇಹ ಮೈಲಿಗೆ ಆದ ಮನಸ್ಸನ್ನು ಇಟ್ಕೊಂಡು ಈ ಭೂಮಿ ನಾನು ಬದುಕಬೇಕಾ? ಇಲ್ಲಣ್ಣ, ನನ್ನಿಂದ ಸಾಧ್ಯವಿಲ್ಲ. ನಾನು ಸಾಯಬೇಕಣ್ಣ, ನೋಡಮ್ಮ, ಸಾವು ಒಂದೇ ಅಲ್ಲ. ನಿನ್ನ ಮನೆಯಲ್ಲಿ ನಿನ್ನ ತಂದೆ ಅಣ್ಣನಿಗೂ ವಿಷ ಕೊಟ್ಟು ನೀ ಆಮೇಲೆ ಸಾಯಿ. ಅಣ್ಣ, ಏನ್ ಮಾತಾಡ್ತಾ ಇದೀಯಣ್ಣ ನೀನು? ಮತ್ತೇನಮ್ಮ, ನಿನ್ನ ಪಾಲಿಗೆ ನೀನು ವಿಷ ಕುಡಿದು ಸತ್ತರೆ ಮುಪ್ಪಿನ ವಯಸ್ಸಿಗೆ ಬಂದ ನಿನ್ನ ತಂದೆ, ವಯಸ್ಸಿಗೆ ಬಂದ ಮಗಳು ಹೇಗೆ ಸತ್ತಳೆಂದು ಕೊರಗಿ ಸಾಯಬೇಕಾ? ಇಲ್ಲ, 4 ಜನರ ಮಧ್ಯೆ ಅಡ್ಡಾಡುವ ನಿನ್ನ ಅಣ್ಣ, ನನ್ನ ಪ್ರಾಣ ಸೇರಿದ ಗರುಡ, ಅವನಿಗೆ ಏನಾಗಬೇಕಮ್ಮ ಈ ಭೂಮಿ ಮೇಲೆ? ಹೌದಣ್ಣ, ನೀವು ಹೇಳ್ತಾ ಇರೋದು ನಿಜ. ನನ್ನಣ್ಣ, ನನ್ನಪ್ಪ ಮರ್ಯಾದೆಯಿಂದ ತಲೆ ಎತ್ತಿ ಬದುಕಬೇಕಣ್ಣ. ಅವ್ರಿಗೆ ಯಾವತ್ತೂ ಅವಮಾನ ಆಗ್ಬಾರ್ದು. ಅದಕ್ಕಾಗಿ ನಾನೇನು ಮಾಡ್ಲಿ ಹೇಳಣ್ಣ? ನಾನೇನು ಮಾಡ್ಬೇಕು ಹೇಳಣ್ಣ? ನಾನೇನು ಮಾಡ್ಬೇಕು? ಚಿಂತಿಸಬೇಡಮ್ಮ, ನಾನು ನಿಮ್ಮಣ್ಣ ಸೇರಿ ಒಂದು ನಿರ್ಧಾರ ತೆಗೆದುಕೊಳ್ಳೋಣ. ಬಾ ಅಮ್ಮ, ಮನೆಗೆ ಹೋಗೋಣ. ಆಯ್ತಣ್ಣ, ನಡೆ ಹೋಗೋಣ. ಹಾಲಕ್ಕಿ ನುಡದೈತಿ, ಹಾಲಕ್ಕಿ ನುಡದೈತಿ. ಮ್ಯಾಗಿನ ಓಣ್ಯಾಗ ಮ್ಯಾಲಿಂದ್ರ ಸಲುವಾಗಿ ತ್ರಾಸ ಪಡ್ತಾರ, ಕೆಳಗಿನ ಓಣ್ಯಾಗ ಹೆಣ್ಣ ಮಗಳ ಮೇಲೆ ಅತ್ಯಾಚಾರ ಆಗತ್ತೈತಿ. ಮತ್ತ ನಡುವಿನ ಓಣ್ಯಾಗ ನಿಗರಾಡಿ ಸಾವ್ತಾರಂತ. ಅಷ್ಟೇ ಅಲ್ರಿಯಪ್ಪ, ಈ ಊರಿನ ಮೇಲೆ ಬಹಳ ಗಂಡಾಂತರ ಐತೆ. ನುಡದೈತಿ, ಹಾಲಕ್ಕಿ ನುಡದೈತಿ. ನುಡಿಬಾರ್ದ ದಿಕ್ಕಿನ್ಯಾಗ ಹಾಲಕ್ಕಿ ನುಡದೈತಿ. ಕಡಿಮೆ ತಟ್ಟೋಣ ಓಪನದ ಲಡ್ಡೂನ, ಕಡಿಮೆ ತಟ್ಟೋಣ ಓಪನದ ಲಡ್ಡೂನ.
ನೀ ಆಡಕ ಬರುವಲ್ಲಿ ನಮ್ಮ ಹಳ್ಳಿಯ ಮೆಟ್ಟಿಗೆ ಬರಿಕೊಂಡ ನಾಳ ಕಟ್ಟಿ ಮನಿ ಮುಂದಿನ ಕಟ್ಟಿಗೆ ಕೇಳಜ್ಜ. ಅಲ್ಲ ನೀವು ನೋಡ್ರಿ ಬುಡಬಡಿಕೆ ಅವ್ರಾಗತ್ತಾರ ನಮ್ಮ ಪ್ರಾಣದ ಮನೆಗೆಲ್ಲ ಹೇಗೆ ಕಳ್ಸಿದಾತು. ಲೇ ಬುಡಬಡಿಕೆ ಯಾಕೋ ಊಟ ಹಚ್ಚಿದಿ? ನಮ್ಮ ಮನೆಯಾಗ ನಮ್ಮ ಅಪ್ಪಿಲ್ಲ, ಮುಂದಿನ ಮನೆಗೆ ಹೋಗ್. ನೋಡಮ್ಮ, ನಿಮ್ಮ ಅಪ್ಪ ಕೇಳುವಂತದ್ರು ನಮ್ಮ ಹಾಲಕ್ಕಿ ನೋಡಲ್ಲಮ್ಮ, ನೋಡಲ್ಲ. ಹೌದಾ? ಅರೇ ನನ್ನ ಮಕ್ಕಳು ಕೇಳುವಂತದ್ರು ನೋಡದೈತೆ. ಹೌದಾ? ಹಾಗಾದ್ರೆ ಈ ಊರಾಗಿನ ಸುದ್ದಿ ಏನೇನ್ ನೋಡ್ದೈತಿ ಹೇಳಿ ನೋಡ. ಹೇಳ್ತೀನಿ ಕೇಳ್ರಿ. ಹಾ ಹೇಳಿ. ಮ್ಯಾಗಿನ ಓಣ್ಯಾಗ ಮ್ಯಾಲಿಂದ್ರ ಸಲುವಾಗಿ ತ್ರಾಸ ಪಡ್ತಾರ, ತೆಳಗಿನ ಓಣ್ಯಾಗ ಏನಾಗತ್ತು? ಹೆಣ್ಣ ಮಗಳ ಮೇಲೆ ಅತ್ಯಾಚಾರ ಆಗತೈತಿ. ಮತ್ತ ನಡುವಿನ ಓಣ್ಯಾಗ ಏನಾಗತ್ತು? ನಡುವಿಂದ್ರ ಸಲುವಾಗಿ ನಿಗರ್ಯಾಡಿ ಸಾವ್ತಾರಂತ. ಹಾ ಅಷ್ಟೇ ಅಲ್ರಿಪ್ಪ. ಮತ್ತೇನಾಗತ್ರಿ? ಸರಿ ಮಾರಿದವರು ಸಿರಿ ಕಾಣೋದಿಲ್ಲ, ಸರಿ ಕುಡಿದವರು ಸುಖದಿಂದ ಸಾಯೋದಿಲ್ಲ ಅಂತ ನೋಡಬೇಕು ನೋಡಮ್ಮ ಇವ್ರ ಬಗ್ಗೆ ಅಂತೀನಿ. ಅಲ್ರಿಪ್ಪ, ನಡುವಿಂದ ಓಣ್ಯಾಗ ಬರೀ ನಡುವಿಂದ್ರ ಸಂಬಂಧ ಸಾಯ್ತಾರ ಅಲ್ರಿ. ನಡುವಿಂದ ಅಷ್ಟೊಂದು ಸ್ಟ್ರಾಂಗ್ ಐತ್ರ ಅದು. ಆ ನಡುವಿಂದ ಹಾ ನಿನಗಿರ್ಲಿಕ್ಕಂದ್ರೆ ನೀ ಭೂಮಿನಾಗ ಬರ್ತಿದ್ದಿಲ್ಲಮ್ಮ. ಅದಕ್ಕ ಅದು ಸಿಕ್ಕರ ಬಹಳ ಸುಖ ಐತಿ, ಹಾ ಸುಖದಿದ್ರ ಬಹಳ ದುಃಖ ಐತಿ. ಇರ್ಲಿ ತಡ್ಕೋ. ಹೌದು ಕರೆ ಐತ್ ನೋಡ್ರಿ ನೀವು ಹೇಳೋ ಮಾತ. ಮತ್ ಇನ್ನು ಏನೇನ್ ನೋಡಿತೈತಿ ಹೇಳ್ರಲ್ಲ. 20 ವರ್ಷದ ಹುಡುಗ ನಮ್ಮ ಈಶ ಯಾವ ಅದ ನಾವು ಹೇಳಿದ್ಯೋ? 20 ವರ್ಷದ ಹುಡುಗ 70 ವರ್ಷದ ಮುದುಕಿನ ಮದುವೆ ಆಗ್ತಾನಂತ. ಆದ್ರ ಮೊದಲನೇ ರಾತ್ರಿ ಏನಾಗತ್ತು?
ಮೈಯಾಗ ಆರಾಮಿಲ್ಲ ಅಂತ ಡಾಕ್ಟ್ರಿಗೆ ತೋರಿಸ್ತಾರಂತ. ಆದ್ರ ಆಕಿ ಏನಾಗತ್ತ 6 ತಿಂಗಳ ಬಸುರಿ ಇರ್ತಾಳಂತ. 6 ತಿಂಗಳು ಬಸ್ರಿ ಹುಡುಗರು ಕೊಟ್ಟಿ ಕೇಸ್ ಆಗ್ತಾನಂತ. ಅವರು ಸುಪ್ರೀಂ ಕೋರ್ಟಿಗೆ ಬರೆದು ಕೊಟ್ಟಾರಂತ ನೋಡ್ರಿ. ಯವ್ವ ನಾವಲ್ಲೇ ಅಲ್ಲ ಹಿಂದಿಂದವೆಲ್ಲ ನಮ್ಮ ಊರು ಹಿಂಗಾಗ್ತಾವ. ಏನೇ ಬಾರಿ ಐತಿ ಬಿಡ್ರಿ ಇವ್ ನೋಡ. ಅಲ್ಲ ಮತ್ತಿನ್ನ ಊರೊಳಗ್ ಮತ್ತೇನು ಸುದ್ದಿ ಐತಿ, ಏನೇನ್ ನೋಡಿದೈತಿ ನಿಮ್ಮ ಹಾಲಕ್ಕಿ ಸ್ವಲ್ಪ ಹೇಳ್ರಲ್ಲ ಮತ್ತ. ನಿಂಬುದು ಎತ್ತಿ ಕೊಡ್ರಿ. ಅದ ಆಗಿಲ್ಲ ನನ್ನ 3 ಬೆಟ್ಟಿನ ಕೈರಿ. ಕೈಯ ನಮ್ಮ ಕೈಯಾಗ ಎತ್ತಿ ಕೊಟ್ರಿ ಅಂದ್ರ ಕೊಟ್ರಂದ್ರ ಒಂದು ನಿಮಿಷನ್ಯಾಗ ಏನಾಗತ್ತ ಮಾಡಿ ಮುಗಿಸ್ಬಿಡ. ಏನ್ರಿ ನೀವ್ ಮಾಡೋದು? ಅದಮ್ಮ ಹೇಳಿ ಮುಗಿಸ್ತೀನಿ. ಹೇಳಿ ಮುಗಿಸ್ತೀನಿ ಅಂದ್ರ ನೋಡ್ರಿ, ನೀನ್ ಹೇಳಿ ಮುಗಿಸ್ತೀನಿ ಅಂದ್ರೆ ನಾ ಎಲ್ಲ ಒಪ್ಕೋತೀನಿ. ನಾ ಮಾತ್ರ ಇನ್ನೂ ತನ್ನವ್ರು ಯಾರ ಕೈಯಾಗ ಕೈ ಕೊಟ್ಟಕ್ಕಿಲ್ಲ. ನಮ್ಮಪ್ಪ ಎಲ್ಲರೂ ಕೈ ಕೊಡಾಕ್ ಹೋಗ್ಬೇಡ ಮಗಳ ಅಂತ ಹೇಳಾನ. ನಾ ಯಾರಿಗೆ ಕೊಡಕ್ಕಿಲ್ಲ. ಈಗ ಮಾತ್ರ ಹೆಂಗ್ ಮಾಡೋಣ ಅಂತೀನಿ. ನೀ ಚಿಂತೆ ಮಾಡಕ್ ಹೋಗಿ ಬೇಡ. ನಿಮ್ಮ ಅಪ್ಪ ಬರೋದ್ರೊಳಗ ಬರೋದ್ರೊಳಗ ಒಂದು ನಿಮಿಷನ್ಯಾಗ ಹಾ ಮಾಡಿ ನೋಡಿ ಏನು ಮುಗಿಸ್ಬಿಡೋಣ. ಏನದು ಮಾಡಿ ಮುಗಿಸೋದು? ಅದ ಹೇಳಿ ಮುಗಿಸ್ತೀನಿ ನಮ್ಮ ಹೇಳಿ ಮುಗಿಸ್ತೀನಿ. ಹೇಳಿ ಮುಗಿಸ್ತೀನಿ ಅಂದ. ಆಯ್ತು ಹಂಗಾದ್ರ ನಾ ಕೊಟ್ಟದ ಕೈ ನೀ ಯಾರ ಮುಂದೆ ಹೇಳ್ಬಾರ್ದು ಮತ್ತ. ಇಲ್ಲ ಕೂಡ ಎಲ್ಲ ಅಳಕ್ಯಾವಲ್ಲಿ ಗೆರಿ ಬಡಿ ಇನ್ನೊಂದು ಬಡಿ ನೀಟ್ ಅಳಕಸ. ಎಲ್ಲೇನು ಹೋಗಿತ್ತು ಕೈ ಇದ ಕರೆ ಹೇಳ. ಇದ ಬಹುಶಃ ಎಲ್ಲ ಕಡೆ ಕೈ ಆಡಿಸ್ಬಿಟ್ಟೈತಿ. ಎಲ್ಲಾ ಕಡೆ ಕೈ ಆಡ್ಸಿ ನೀ ಎಲ್ಲಾ ಕಡೆ ಕೈ ಆಡ್ಸಿರ ನಾ ಬುಡುಬುಡಿಗೆ ಇಡೋ ಊರ್ ಬಗ್ಗೆ ನಾವು ನೋಡಿದ ಹೇಳಾವ ಇಲ್ಲಿ. ನನ್ನ ಸಲಿಕರ್ ದೈ ಮಂದಿ ನನ್ನ ಇಲ್ಲಿ ಕುಂದ್ರಿಸ್ಯಾರ. ನೀ ಏನ್ರ ಸಿಕ್ಕಂದ್ರ ಬ್ಯಾಡ ಮುಂದಿಂದ. ಅದಕ್ಕ ಮಳೆ ಬರಾಕತೈತಿ ಅದನ್ನೆಲ್ಲ ಬಾಳ ಅಂದ್ರ ಬಾಳ ದೊಡ್ಡದೈತಿ ನಿಂದ. ಗಾಬ್ರ ಮನಸ್ಸ ಮತ್ತೆ ನೀವು ಕೇಳಿದವರಿಗೆ ಯಾರಿಗೂ ಇಲ್ಲ ಅಂದಿಲ್ಲ ಅಂತ ನೋಡ್ರಿ. ನಾ ಕೇಳಿದ್ ಕೊಟ್ಟಿದ್ದು ಯಾರಿಗ ಇಲ್ಲ ಅಂತ ನೀ ಏನಿಲ್ಲ ಅಂತ ಹೇಳಿದೀನಿ. ನೀ ಕೇಳಿದ್ದನ ನಾ ಕೊಟ್ಟಿದ್ದೀನ ಹೇಳ. ದಾನ ಧರ್ಮರಿ ನೀವು ದಾನ ಸೂರ ಕರ್ಣನ ಮೊಮ್ಮಗ ಇದ್ದಂಗ ನೋಡ್ರಿ. ಆದ್ರೆ ನಿಂಬುದು ಈಗ ಏನದ ಚುಟ್ಟು ಚೆನ್ನಾಗೈತಿ ನೋಡ್ರಿ. ಏನದ ನಂದು ಚುಟ್ಟು ಚಾಯ್ ಆಗಿರೋದು ಗೊತ್ತಲ್ಲ ನಿನಗದ. ಪ್ರೀತಿ ಒಬ್ಬ ನಿಮ್ಮ ಮನಸ್ಸಿಗೆ ಇಡಿಸ್ಯಾನಂತ. ಅವ ಬಂಟ ತೋಂಟ ಬರೀ ಐತ್ ನೋಡ್ರಿ ನೀವ್ ಯಾವ ಮಾತ. ಅವನು ನನಗಿಬ್ರು ಹುಡುಗರು ಗಂಟ್ಬಿಟ್ಟಾರ. ಅದ್ರಾಗ ಸೂರ್ಯನ ಮೇಲೆ ಒಂದ್ ಮನಸ್ಸಾಗತ್ತ, ಈ ಕಡೆ ಚಂದ್ರ ಮೇಲೆ ಒಂದ್ ಮನಸ್ಸಾಗತ್ತ. ಅದ್ರ ಯಾರ ಮೇಲೆ ಏನಾಗತ್ತೋ ಅನ್ನೋದು ಗೊತ್ತಾಗೋಲ್ಲ. ನಾ ಹೇಳಿದ ಮಾತು ಕೇಳ. ಆ ಸೂರ್ಯನ ಪ್ರೀತಿ ಮಾಡ ಎಲ್ಲ ಬೇಡ ಕೆಲಸ ಐತೆ ಅವ್ನು ಬರ್ರಿ ಎಲ್ಲ ಪ್ರೀತಿನ ಮಾಡ ಸಾಕಷ್ಟ. ಇಕ್ಕಾಟ ತೋರಿಸ್ತಾನೆ ಎಲ್ಲ ಪ್ರೀತಿ ಮಾಡಿಂದ. ಯಾವಲ್ರಿ ಆ ಚಂದ್ರನ ಮನಸ್ಸಾಗಿದ್ರ ನನಗೆ. ಆ ಚಂದ್ರನ ಲವ್ ಮಾಡ್ತೀನಿ ನಾ. ನೋಡಮ್ಮ ಯಾಕಪ್ಪ ಆ ಸೂರ್ಯನ ಪ್ರೀತಿ ಮಾಡಿ ಯಾಕಂದ್ರ ಅವನ ಕಣ್ಣೆ ಸಹಿತ ನಿನ್ನ ಹೆಸರಿನ್ಯಾಗ ಮುಚ್ಚುದು ತಗೋದು ಮಾಡ್ತಾವಂತೆ. ಅಷ್ಟೊಂದು ನಿನ್ನ ಪ್ರೀತಿ ಮಾಡ್ತಾನಂತ ನಮ್ಮ ಹಾಲಕ್ಕಿ ನೋಡದೈತೆ. ಅಲ್ಲ ನನಗಿರೋದು ಮನಸ್ಸ ಚಂದ್ರನ ಮೇಲೆ ಐತಿ, ಸೂರ್ಯನ ಮೇಲೆ ಮದುವೆ ಆಗಂದ್ರೆ ಹೆಂಗಾಗತ್ತ ನನಗೆ? ಆದ್ರೂ ಹೇಳೋ ಮಾತು ನೋಡಿದ್ರು ಒಮ್ಮೆ ಅವನ ಮೇಲೂ ಮನಸ್ಸಾಗತ್ತ, ಒಮ್ಮೆ ಇವನ್ ಮೇಲೂ ಮನಸ್ಸಾಗತ್ತ. ಕೇಳಿ ನೋಡೋಣ ಅಂತ. ಅಲ್ರಿ ನೋಡ್ರಿ ಬಿಡ್ಬಿಡ್ಕ್ಯಾರ ಅವ್ನ ಮೇಲೆ ಹೋಗತ್ತ, ಇವನ್ ಮೇಲೂ ಆಗತ್ತ. ನಾ ಈಗ ಹೆಂಗ್ ಮಾಡ್ಲಿ ಅಂತ ಹೇಳ್ರಿ. ನಿನಗೆ ಏನ್ ಸಲ ಹೇಳ್ಬೇಕಣ್ಣ? ಇಲ್ರಿ ಇಬ್ಬರ ಮೇಲೆ ಆಗತ್ತ ನನಗ. ಕೈ ಮುಗಿದು ಹೇಳ್ತಾನೆವ ಆ ಸೂರ್ಯನ ಪ್ರೀತಿ ಮಾಡ ಕಾಲು ಬೀಳಿನ ಅಲ್ಲ ಕಾಲದಿಂದ ಪ್ರೀತಿ ಮಾಡುವಷ್ಟ. ಯಾಕ ಅವ ಏನಾರ ನಿನಗೆ ಹೇಳಿ ಕೊಟ್ಟು ಕಳ್ಸಿದಾನ ಮತ್ತ ಹೇಳಂತ? ಹಂಗಲ್ರಿಪ್ಪ. ಮತ್ ಹೆಂಗ್ರಿಪ್ಪ? ನಮ್ಮ ಹಾಲಕ್ಕಿ ಒಳಗ ಒಂದೇ ಸಲ ನುಡಿಯಾಕತ್ತಮ್ಮ. ಸಾಕ ನೀನು ಹಾಲಕ್ಕಿ ನೋಡಿದ ಗೊತ್ತಾಗೈತ್ ನನಗೆ ನೀನ್ ನೋಡ್ಸೋದು. ಅಲ್ಲ ಹೋಗಿ ಅವ ನಾನು ಮನಸ್ಸು ಮಾಡಿಲ್ಲ, ಹೋಗಿ
ತಂಗಿ ಅವನ ಮಾಡಂತಿರಲ್ಲ ನೀವು. ಅಲ್ಲ ಮನಸ್ಸಿರ್ಲಾರ್ದ ಹೆಂಗ ಅವನು ಪ್ರೀತಿ ಮಾಡೋದು ಹೇಳ್ರಿ ನೋಡೋಣ. ನಾನು ಮಾತ್ರ ಚಂದ್ರನ ಪ್ರೀತಿ ಮಾಡಕತ್ತೀನಿ, ಅವನ ಮಾಡ್ತೀನಿ. ನಿನಗೇನು ಕೊಡೋದೈತಲ್ಲ ಬಾ, ಪಟ್ನ ಕೊಟ್ಟು ಕಳಿಸ್ತೀನಿ ಬಾ. ನನಗೆ ನೀವು ಕೊಡೋದು ಬೇಕಾಗಿಲ್ಲ, ನಂದೇ ಐತಿ ನಂದೇ ಐತಿ. ತಾಳ ಹಾ ಹಾಕ್ತೀನಿ, ನೀ ಕುಣಿದ್ರ ಸಾಕ. ಅಯ್ಯಯ್ಯಯ್ಯಯ್ಯಯ್ಯಯ್ಯ ಹಾಕ್ಲ ಹಾಕ್ತೀಯ? ನೋಡಲ್ಲ ನೋಡೋಣ ಬಾಲ. ಗಡಿ ಬಿಡಿ ಮಾಡಬೇಡ ಗಂಗವ್ವ, ನಿನ್ನ ಗಡಿಗೆ ಒಡದಿತ್ತ ಗಡಿ ಬಿಡಿ ಮಾಡಬೇಡ ಗಂಗವ್ವ, ನಿನ್ನ ಗಡಿಗೆ ಒಡದಿತ್ತ ಸಂಗವ್ವ. ಗಡಿ ಬಿಡಿ ಮಾಡಬೇಡ ಗಂಗವ್ವ, ನಿನ್ನ ಗಡಿಗೆ ಒಡದಿತ್ತ ರೋಗವ್ವ. ಸಿರಿಗೆ ಸಾವಿರ ತೂಕವ್ವ, ಸಿರಿಗೆ ಸಾವಿರ ತೂಕವ್ವ. ಚಲಿಕೆ ನೋಡುವರಿಗೆ ಗೊತ್ತಿಲ್ಲದಂಗ ನೀ ಹೇಳ್ತೇವ್ವ. ಗಡಿ ಬಿಡಿ ಮಾಡಬೇಡ ಗಂಗವ್ವ, ನಿನ್ನ ಗಡಿಗೆ ಒಡದಿತ್ತ ರೋಗವ್ವ. ಗಡಿ ಬಿಡಿ ಮಾಡಬೇಡ ಗಂಗವ್ವ, ನಿನ್ನ ಗಡಿಗೆ ಒಡದಿತ್ತ ರೋಗವ್ವ. ಲೇ ಬಡಬಡಿಕೆ ನಾನು ಗಡಿಗೆ ಹೊಡಿಸುತ್ತೀನಿ, ನಿನಗೆ ಬೇಕಲ್ಲ ಕೊಟ್ಟು ಕಳಿಸ್ತೀನಿ, ತಗೊಂಡ್ ಹೋಗಂತ ಬಾ. ಗಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ.
ನೀವೇನೆ ಹೋಗಿ ಬರೋವರಿ ಹೋಗಿ ಬರ್ಲ ಹೋಗಿ ಬರ್ಲ ಹೆಂಗಂತ್ಯ ನಾವು ಬಿಗಿಯಲ್ಲ ಹೋಗಿನ ಒಂದ ಅಡಿಯ ಹಾ ಟ್ವೆಂಟಿ ಬಿಸ್ಕಿಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ಹೊರತನ ಹೋಗನ್ನ ಹಾಲು ಬಂತು ತಾನಿ ಆಟ ಮಾಡಿದ ಹಾಲ ಬೇಕಾದಾನಿ ತಿನ್ನ 1 2 3 ಎಲ್ಲ ಸೇರಿ ಹೋಗೈತಿ ಕುಲ್ಲ ಆಗಿ ಭಾಳ ತಾತ ಮತ್ತೆ ಲಗ್ನ ಮಾಡೋಲ್ರಿ ಯಾರು ಏನ್ ಮಾಡೋದು ಎಲ್ಲ ಸೇರಿ ಸೇರಿ ಎಲ್ಲ ಬತ್ತಿ ಒಣಗಿದ ಪಾಪ ಉಪಯೋಗ ಬಿಡಿ ಎಲ್ಲ ಪ್ರಾಕ್ಟೀಸ್ ಫುಲ್ ಆಗೈತಿ ಪ್ರಾಕ್ಟೀಸ್ ಫುಲ್ 27 ನೀನ 27 ಬಾಳೆಲ್ಲ ಅವರ ಬರೀ 27 ಅಷ್ಟ ಏ ಒಳ್ಳೆಪ್ಪ ನಮಗೆ 27 ಅಂದ್ರೆ ಗಾವ್ ಆಗುದಿಲ್ಲ ಏನಿದ್ರು ಪ್ಯೂರ್ ಬೇಕು ನಮಗೆ ದೂರ ನೋಡ ಎಲ್ಲೇ ಎಲ್ಲ ಬಾಯ್ಸಿನ ಮೇಡಮ್ ಹೇಳ್ರಲ್ಲ ಹಣ ಎಸ್ ಮಾಡಿರಿ ಏಸದು ಎಸ್ ಅಲ್ಲ ಹಚ್ಚಿರೇನ್ರಿ ನಾಲ್ಕನೇದು ನಿಂದ ಅಲ್ಲ ಹಚ್ಚಿರೇನ್ರಿ ಕಣ ಕಣ ನಾಲ್ಕದು ಕಣ 27ದಾಗ 3 2 ಹಾಕಾವ 27 ಮಂದಿಯಾಗ ಮತ್ತೆ ನಿನ್ನ ಹಚ್ಚಿರೇನ್ರಿ ಏ ಹಚ್ಚಿರ್ಲ ಹೇಳಕ್ ಹೋದೆ ಅಲ್ಲ ತೋರಿಸ್ರಿ ಬರ್ತೀನಿ ನೀನು ತೋರಿಸು ತಂದದಿ ಬಿಡು ಹೋಗಿ ಬರ್ಲೇನ ಹೋಗಿ ಬರ್ತೀರಾ ಹಾ ಟಾಟಾ ಬಾಯ್ 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 ನೀವು ಎಲ್ಲಿಂದ ಬಂದ್ರಿ ಇವನು ಹುಡುಗಿ ಅಂತೀವಿ ಕೈ ಕೊಟ್ಟ ಹುಡುಗಿಯರೇ ಕೈ ಮುಗುದ ಹೇಳ್ತಿ ನನ್ನ ಮುಂದ ಎಲ್ಲಾರು ಮಾಡ್ತಾರಂತೇಳಿ ನಾ ಮಾಡಿದಂಗ
ಯಾವ ನನ್ನ ಮಗ ಯವ್ವ ಯವ್ವ ಅಂತ ಚಾಲು ಮಾಡಿ ನಾನು ಅಯ್ಯ ಹೇಳು ಏಪ್ಪ ಹೇಳುವ ನಮ್ಮ ಮನ್ಯಾಗ ನಮ್ಮ ಅಪ್ಪಿಲ್ಲ ನೋಡಿ ಏನ್ ಬರ್ತಾರ್ರಿ ಒಬ್ರ ನಮ್ಮ ಮನೆಗೆ ಗಂಟು ಬಿದ್ದಾರಲ್ಲ ನಮ್ಮ ಹಣೆ ಬರ್ಕ ಅಂತೀನಿ ಮನ್ಯಾಗ ಮೊದಲ ನಮ್ಮ ಅಪ್ಪಿಲ್ಲ ಹೇಗೆ ಕಳ್ಸದ ಮನ್ಯಾಗ ಯಾರು ಇಲ್ಲ ಹೋಗ್ರಿಪ್ಪ ಹೇಳಪ್ಪ ಅಲ್ರಿ ಯಾವ ಅಪ್ಪರ ಕರೀರಿ ನಿಮ್ಮ ಮನಿ ಮಗ ಹೇಳು ಬಂದ ತಾಯಿ ಕರಿ ನಿಮ್ಮ ಅಪ್ಪರ ಹೋಗೋಣ ಅಪ್ಪ ಅಲ್ಲ ಒಂದ್ಸರಿ ಕೊಡೋ ಇಲ್ಲೇ ನಿಂತು ಮಾತಾಡ್ತಿಲ್ಲ ಲೇ ಹೇಳಪ್ಪ ಅಪ್ಪ ಮನೆಯಾಗಿಲ್ಲ ಅವ್ರ ಮಗಳು ಇರೋದು ಏನಂತ ಹೇಳಿ ಹಂಗಾರ ಅವರ ಅಪ್ಪರ್ ಬರುವಾಗ ಸ್ವಲ್ಪ ಇಲ್ಲೇ ಒಳಗ ಮಾಡಿ ಮುಗಿಸೋಣ ಅಂತ ಬರ್ರಿ ಅಂತೀನ ಏನದ ಮಾಡಿ ಮುಗಿಸೋದು ಒಳಗೆ ಹೋಗಿ ನಾನವ ಅದ ನಿಮ್ಮ ವಂಶಾವಳಿ ಹೋಗುತ್ತಾ ನಿಮ್ಮ ವಂಶಾವಳಿ ಹೋಗೋದ ಓ ಹಿಂಗಂದೆ ಹೇಳುವ ಯಾಕ ಇಲ್ಲ ಹೊರಗೆ ನಿಂತು ಹೋಗ್ಲಿದ್ರೆ ಬ್ಯಾಡ ಅಂತಾರ ಹೋಗಿ ಮುಗಿಸ್ಬೇಕು ಅನ್ನೋದೈತೆ ಅದು ನಮ್ದು ಒಂದು ಬ್ಯಾಡ ಇಲ್ಲ ಒಂದು ಹಂಗಾರ ಹೋಗೋದು ಹೋಗಷ್ಟು ಬಂದಾಗ ಅಪ್ಪ ಏನು ಕೊಟ್ಟಿಲ್ಲ ಮುನ್ನ ಸರಿ ಬಾ ಹೇಳವ ನಿನ್ಗ ಬಂಗಾರ ಪದಕ ಕೊಡ್ತೀನಿ ಅಂದ್ರೆ ಹೇಳ ಆ ಬಂಗಾರ ಪದಕ ನಂಗ ಕೊಡ್ಬೇಕು ಮತ್ತೆ ಅಯ್ಯೋ ಪದಕ ಬೇಕಾ ಬಂಗಾರದ ಮೊದಲು ನೀ ಹೇಳಪ್ಪ ಆಮೇಲೆ ಪದಕ ಕೊಡ್ತೀನಿ ಅದ ನನಗ ಬೇಕು ಯಪ್ಪ ಆಯ್ತು ಕೊಡ್ತೀನಿ ಅಂತ ಮೊದಲು ಹೇಳವ ನೋಡ್ತಾಯಿ ನಿಮ್ದು ಬಾಲ್ಕೋಟೆ ಜಿಲ್ಲಾದಾಗ ನಿಮ್ದು ಬದಾಮ್ ತಾಲೂಕ್ಯವ ಬದಾಮ್ ತಾಲೂಕ್ ಬಗಲಾಗ ಔಷಧ ನೋಡ ತಾಯವ್ವ ನಿಮ್ಮ ಬೆಳಗ್ ಬಾಳ ಚಂದ ಐತಿ ನೋಡ ಮೂಲರ್ ಅಂತೇಳಿ ಊರ್ ಮಂದಿ ಗಣಸಿರಲ್ಲ ಬರಗಾಲ ಬಿದ್ದಾಗ ದುಡ್ಯಾಕ್ ಹೋದ ತಾಯಿ ನಿಮ್ಮ ಅನ್ಕೊಂಡವ್ರು ಊರ್ ಗಣಸಿರಿ ಎಲ್ಲ ದುಡ್ಯಾಕ್ ಹೋಗಲ್ಲ ಊರ್ ಮೇಲೆ ಅಂದೇನೈತಿ ಅಂತೇಳಿ ಗಂಡ ಬಿರ್ಸ್ ಗುಡ್ಡಾಪುರಕ್ಕೆ ಬಂದ್ರೆ ಅವ ಹುಡುಗರಿಗೆ ಇಷ್ಟಪ್ಪ ಅಂತೇಳಿ ನಿಮ್ಮ ಮಂದಿರ ನೋಡೋಣ ತಾಯವ್ವ ಬಾಳ ಚಂದ ಐತಿ ಹೌದಾ ಹೇಳ್ವಾ ನೋಡ್ತಾಯಿ ಹತ್ತಳಿ ಮ್ಯಾಲೆ ನಿಮ್ದು ಬಾಳ ಪ್ರಸಿದ್ಧ ಮಂಟಾನವ ಒಂದ್ 10 ದನ ಒಂದು ಟ್ಯಾಕ್ಟ್ರಿ ಒಂದ್ ಚಾಂಗಡಿಯಿಂದ ಬೇಗೂರು ಕೂಡ ಅಂಗಡಿ ಬಾಳ ದರ್ಬಾರ್ ಯಾವ ನಿಮ್ದ ನೋಡ ತಾಯಿ ಪುಕ್ಸಟ್ಟೆ ಹೊಟ್ಟಿಲೆ ಚಿಪ್ಸಟ್ಟೆ ಹುಟ್ಟಿದ್ರವ ಅವ್ರ ಹೊಟ್ಟಿಲೆ ನಿಮ್ ತಂದೆ ಶಕ್ತಿ ಅಂತ ಹುಟ್ಟು ಬಂದ ನೋಡಣ್ಣವ ನೋಡ ತಾಯಿ ನಿಮ್ಮ ತಾಯಿ ಸತ್ತಾಳ ಅಂತೇಳಿ ನೀನು ಮನ್ಸಿಗೆ ಬೇಜಾರು ಮಾಡ್ಕೊಂಡು ಹೋಗೋಣ ಅಂತವ ಇಲ್ಲೇ ಇದೀನಿ ನೋಡ ತಾಯಿ ಅಲ್ಲ ಇನ್ನ ನಿಮ್ಮ ತಾಯಿ ಸತ್ತಾಳ ಅಂತೇಳಿ ಉಣಸೋದು ತಿನ್ನಿಸೋದು ಇಸೆ ಕುಂತಾಗ ಎಲ್ಲ ತೊಳೆದು ನಿಮ್ಮಪ್ಪ ಭಾಳ ಜೋಪಾನ ಮಾಡ್ರ ತಂಗಿ ಖುಷಿಯಿಂದ ಇಟ್ಟಾರ ನೋಡವ ನಿಮ್ಮ ಅಂತನಕ ಆನಂದವಾಗಿರ್ಲಿ ಅಂತೀನಿ ಅದಪ್ಪ ಹೇಳುವ ನೀ ಹೇಳೋದೆಲ್ಲ ಖರೇನ ಐತ್ ನೋಡ್ರಿ ನೀ ಹೇಳೋದ್ರಾಗ ಏನೂ ಸುಳ್ಳಿಲ್ಲ ಖರೇನಯ್ಯಪ್ಪ ಖರೆ ಅದ ಹೊಗಳು ಎಲ್ಲರೂ ಧರ್ಮವ ಅದ ಎಲ್ಲರೂ ಧರ್ಮ ಹೌದಪ್ಪ ಏನೇ ನಿನ್ನ ಹೋಗ್ತೀರಿ ಏನೇ ಹೇಳ್ರಿಪ್ಪ ಮತ್ತೆ ನಿಮ್ಗೆ ಏನ್ ಕೊಡ್ಬೇಕ್ರಿಪ್ಪ ಪದಕ ಅಲ್ಲಿ ಪದಕ ಯಪ್ಪ ಪದಕ ಈಗ ನಿಮಗೆ ಸಿಗುದಿಲ್ಲಪ್ಪ ನಾ ಬಿಡಂಗಿಲ್ಲ ತಗೋಬೇಕು ಪದಕನ ಹಂಗಿಲ್ರಿಪ್ಪ ಅದು ಕೊಡಲ್ದಂಗೆ ಐತ್ರಿಪ್ಪ ಪದಕ ಅಲ್ಲಿ ಹಂಗೆ ಕೇಳ್ತ್ರಿ ಪದಕ ಎಲ್ಲ ಕೊಡಂಗಿಲ್ಲ ಕೊಡ್ಲಾರ್ದಂಗ ಐತಿ ಅದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ರಲ್ಲ ಅಷ್ಟು ಹೋಗಲ್ಲ ಹಾ ನಾನು ನಿಮ್ಮ ಮನೆಗೆ ಅಧಿಕಾರ ಇದ್ದಂಗೆ ಅರ್ಧ ಆಟ್ ನಮ್ಗೆ ಬೇಕ ಅವ್ರು ಮತ್ತೆ ಬಿಡಂಗ ನಾವು ಒಟ್ಟು ಪದಕ ಕಟ್ಟ ಬಂದು ಮತ್ತೆ ಪದಕದ ಭಾಳ ಹುಚ್ಚಿಡ್ದಂಗೆ ಕಾಣ್ತೈತಿಪ್ಪ ಭಾಳ ಹುಚ್ಚಿಡ್ಬಿಡ ನಮ್ಗೆ ಈಗ ಆಯ್ತಲ್ಲಪ್ಪ ಕೊಡ್ತೀನಿ ಬರ್ರಿ ಒಳಗೆ ಅಡಿ ಹಂಗ ಇದ್ರಾಗ ಗಿಚ್ಚ ಗಿಲಿ ಒಂದ ಏನ ಗಿಚ್ಚ ಕೂಲಿ ತಾಳಯಪ್ಪ ತಕ್ಕತ್ತ ಮಾವ ಅಂದ ಬರಸ ತಾಳ ಮೈಗಿ ಮೈ ಇಲ್ಲದ ಗಾಡಿ ಹೊಂಟಂಗ ರೈ ರೈ ಸೈ ಸೈ ಹೊಂಟಂಗ ರೈ ರೈ
ನಡಿಯ ಬಾರುವ ಹೋಗೋಣ ಹಂಗಾರ. ನಡಿಯಪ್ಪ ಹೇ ಗರುಡ, ಇಷ್ಟು ದಿನ ಹಾರಾಡ್ತಾ ಇದ್ದೀಯಲ್ಲ ಈ ಸರ್ದಾರ ಗೌಡನ ಮೇಲೆ. ನೋಡು ಇವಾಗ ನಿನ್ನ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತು ಬಿಟ್ಟಿತು ಅಂತ. ನಿನ್ನ ತಂಗಿ ಜ್ಯೋತಿ ಈ ಸರ್ದಾರ ಗೌಡನ ತಮ್ಮ ರತ್ವಾಲನ ಸೂಳೆ ಕಣ. ನನ್ನ ತಮ್ಮ ತಿಂದು ಬಿಟ್ಟು ಎಸೆದರ ಕಬ್ಬಿನ ಸಿಪ್ಪೆ ಹಾಗೆ ನಿನ್ನ ತಂಗಿ ಜೀವನ ಬೆಳಿತು. ನೋಡ್ತಾ ಇರು, ಇನ್ನು ಮುಂದೆ ನೀನು ಪ್ರತಿದಿನ ಪ್ರತಿ ಕ್ಷಣ ಯಾಕಾದ್ರೂ ಈ ಸರ್ದಾರ್ ಗೌಡನ ಎದುರು ಹಾಕೊಂಡೆ, ಯಾಕಾದ್ರೂ ನನ್ನ ಕೆಣಕ್ದಂತ ಕಣ್ಣೀರಲ್ಲ ಕಣ್ಣೀರು ಹಾಕ್ಬೇಕು. ಹಾಗೆ ಕಾಟ ಕೊಡ್ಲಿಲ್ಲ, ನನ್ನ ಹೆಸರು ಸರ್ದಾರ್ ಗೌಡನೇ ಅಲ್ಲ. ಹೇ ಗೌಡ, ಇದೇ ಎದೆಗೆ ಬೊಟ್ಟಿಟ್ಟ ತಾನೇ ದಿವಸ ಹಾರಾಡಿ ಹೋದದ್ದು. ಮುಂದಿನ ಸನ್ನಿವೇಶದಲ್ಲಿ ಈ ಸರ್ದಾರ ಗೌಡನ ಕಾಲಿಗೆ ಬಿದ್ದು ಅಂಗಲಾಚಿ ಅಯ್ಯೋ ಅಂತ ಬಿಕೋ ಅಂತ ಕಣ್ಣೀರು ಹಾಕಬೇಕು. ಯಾಕೆ ಗೊತ್ತಾ? ತುಂಬಿರುವ ನಿನ್ನ ತಂಗಿ ಶೀಲದಲ್ಲಿ ನನ್ನ ತಮ್ಮ ರತ್ವಾಲ್ ಹೆಪ್ಪ ಹಾಕಿಬಿಟ್ಟಿದ್ದಾನೆ. ಸಮಾಜದ ಮುಂದೆ ಅದನ್ನ ಏನ್ ಹೇಳಿ ದಕ್ಕಿಸ್ಕೊಳ್ತೀಯ? ದಕ್ಕಿಸ್ಕೊಳ್ಳಕ್ಕೆ ಒಂದು ಆಧಾರ ಬೇಕಂದ್ರೆ ಅದು ಈ ಸರ್ದಾರ್ ಗೌಡನ ತಮ್ಮನೇ ಇರಬೇಕು. ಹೇ ಗರುಡ, ಇನ್ನು ಮುಂದೆ ನಿನ್ನ ಬಾಳಲ್ಲಿ ರೌದ್ರ ನರ್ತನ ಆಡೋದು ಈ ಸರ್ದಾರ್ ಗೌಡ ಅನ್ನೋದು ನೆನಪಿರ್ಲಿ. ಹೇ ಚಿತ್ ಮೂರ್ತಿಗಳ ಚಿತ್ ಮೇಲಾಗಿ ಮಲಗಿದ್ರು ಯಾಕೆ ಸುಖಪಡ ಬೇಕಾರ್ ನೀನು? ಆವತ್ತ ಹೇಳಿದೀನಿ ನಿನಗೆ, ನೋಡ್ತಾ ಇರು ಇನ್ನು ಮುಂದೆ ಈ ಸರ್ದಾರ್ ಗೌಡನ ರಂಗಿ ಆಟ ಹೇಗಿರುತ್ತೆ ಅಂತ ತಂಗಿನ ಮುಂದೆ ಇಟ್ಕೊಂಡು ಆಡ್ ತೋರಿಸ್ತೀನಿ. ಜ್ಯೋತಿ, ಜ್ಯೋತಿ ಎಲ್ಲಿ ಹೋಗಿರ್ಬೇಕು? ಹುಚ್ಚು ಹುಡುಗಿ ಇಷ್ಟೊತ್ತಾದ್ರೂ ಏಕೆ ಬರಲಿಲ್ಲ? ಜ್ಯೋತಿಮ್ಮ, ಏ ಜ್ಯೋತಿಮ್ಮ, ಜ್ಯೋತಿ ಯಾಕಮ್ಮ ಯಾಕಮ್ಮ ಜ್ಯೋತಿ? ನಿನ್ನ ಮಗಳ ಬಾಳು ಹಾಳಾಗಿ ಹೋಯ್ತಪ್ಪ. ಜ್ಯೋತಿ ಏನು ಹೇಳ್ತಾ ಇದೆಯಮ್ಮ? ರವಿರಾಜ್, ನನಗೊಂದು ಅರ್ಥ ಆಗುವಂತಿಲ್ಲ. ಜ್ಯೋತಿ ಹೇಳ್ತಾ ಇದ್ದಾಳೆ, ಇವಳ ಮಾತು ಅರ್ಥ ಆಗುತ್ತಿಲ್ಲ. ನೀನಾದ್ರೂ ಏನು ರವಿರಾಜ್? ಹೇಗೆ ಹೇಳಿದ್ದೆ ಆ ದುಷ್ಟ ಶ್ರೀಮಂತ ಸರ್ದಾರ್ ಗೌಡನ ತಮ್ಮ ರತ್ವಾಲ ರತ್ವಾಲ್ ಏನು ಮಾಡಿದ ರವಿರಾಜ್? ಏನು ಮಾಡಿದ? ಜ್ಯೋತಿಯ ಶೀಲವನ್ನೇ ಹಾಳು ಮಾಡಿಬಿಟ್ಟ. ಅಯ್ಯೋ ದುರ್ವಿಧಿ, ಕೊನೆಗೂ ನನ್ನ ಮಗಳ ಬಾಳಿನಲ್ಲಿ ಬಿರುಗಾಳಿಗೆ ಸಿಲುಕಿಸಿ ಬಿಟ್ಟಿಯಾ ತಂದೆ. ಸಮಾಧಾನ ಮಾಡ್ಕೊಳ್ಳಿ ಧರ್ಮಣ್ಣವ್ರಿ, ಆಗಿಗೆಲ್ಲ ಆಗಿ ಹೋಗಿದೆ. ಮುಂದೆ ವಿಚಾರ ಮಾಡೋಣ. ಸಮಾಧಾನ? ನಾನು ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ರವಿರಾಜ್? ನಾನು ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಮುಂದಿನ ದಾರಿ ನಾನು ಹೇಗೆ ನೋಡಿಕೊಳ್ಳಲಿ ರವಿರಾಜ್? ನಾನು ಹೇಗೆ ನೋಡಿಕೊಳ್ಳಲಿ? ನನ್ನ ಮಗಳ ಜ್ಯೋತಿ ಕಷ್ಟದ ಕಣ್ಣೀರಿನ ಕೈ ತೊಳೆದಿರುವಾಗ ನಾನು ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ರವಿರಾಜ್? ನಾನು ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಆಗಿ ಹೋಗಿದೆ. ಮುಂದಿನ ವಿಚಾರವನ್ನು ನೋಡ್ಕೊಳ್ಳೋಣ. ಸಮಾಧಾನ? ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಹೆಣ್ಣಿಗೆ ಶೀಲ ಅದಕ್ಕಿಂತ ಮಿಗಿಲಾದಿದ್ದು. ಶೀಲವನ್ನೇ ಕಳೆದುಕೊಂಡ ನನ್ನ ಮಗಳು ಕಣ್ಣೀರು ಸುರಿಸುತ್ತಿರುವಾಗ ನಾನೇಗೆ ಸಮಾಧಾನ ಮಾಡಿಕೊಳ್ಳ
ತಾಯಿ ಇಲ್ಲದ ತಪ್ಪಲಿ ಅಂತ ನನ್ನನ್ನು ಅದೆಷ್ಟು ಮುದ್ದಾಗಿ ಸುಖವಾಗಿ ಜೋಪಾನ ಮಾಡಿ ಇವರೆಗೂ ಬೆಳೆಸಿದೆ. ಆದ್ರೆ ಆ ಪಾಪಿ ನನ್ನ ಮಾನವನ್ನ ಹಾಳು ಮಾಡಿ ನನ್ನ ಜೀವನನೇ ನರಕ ಮಾಡಿಬಿಟ್ಟಪ್ಪ. ಅಪ್ಪ, ಈ ಸಮಾಜದಲ್ಲಿ ಮುಖ ಎತ್ತಿ ಬಾಳೋಕೆ ನನಗೆ ಇಷ್ಟ ಇಲ್ಲ. ಇನ್ನೇ ಕೈಯಾರೆ ಒಂದೊಂದು ವಿಷ ಕೊಟ್ಬಿಡಪ್ಪ. ನಿನ್ನ ಪಾದದ ಮೇಲೆ ಬಿದ್ದ ಸತ್ತು ಯಾಕಮ್ಮ ಜ್ಯೋತಿ, ಮುಪ್ಪಾದ ವಯಸ್ಸಿನ ನಿನ್ನ ತಂದೆಗೆ ಹೀಗೆ ಕಳ್ಳು ಕತ್ತರಿಸಿ ಹಾಗೆ ಮಾತನಾಡುತ್ತೀವಿ ಅಮ್ಮ, ಮಾತನಾಡುತ್ತೀವಿ. ಜ್ಯೋತಿ, ನಿನಕ್ಕಿಂತ ಮೊದಲು ನನಗೊಂದು ಸ್ವಲ್ಪ ವಿಷ ಕೊಟ್ಟು ಬಿಡಮ್ಮ. ನಾನೇ ನಿನ್ನ ಕಣ್ಣೀರಿಗೆ ಪ್ರಾಣ ಬಿಡುವೆ ಜ್ಯೋತಿ. ಹೆಣ್ಣಿಗೆ ಶೀಲವೇ ಶೃಂಗಾರ, ಶೀಲವೇ ಭೂಷಣ. ಶೀಲ ಕಳೆದುಕೊಂಡ ಹೆಣ್ಣು ಹೆಣಕ್ಕೆ ಸಮಾನಪ್ಪ. ನಾನು ಬದುಕಿ ಏನು ಪ್ರಯೋಜನಪ್ಪ? ನಾನು ಸಾಯಬೇಕಪ್ಪ. ಸಮಾಜ ತಂಗಿ, ಸಮಾಜ ಮುಂದಿರುವ ಕನ್ನಡಿ ಮಾತ್ರ ನೋಡುತ್ತಾರೆ, ಹಿಂದಿರುವ ಪೆಣ್ಣನ್ನು ಯಾರು ನೋಡುವುದಿಲ್ಲ. ಈ ಸಮಾಜಕ್ಕೆ ಹೆಣ್ಣಿನ ಕಣ್ಣೀರಿನ ಮುಖ್ಯ ಕಾಣುತ್ತದೆ ಅಪ್ಪಾಜಿ, ತಂಗಿ, ರಾಜ, ಯಾಕೋ ಮೌನವಾಗಿದ್ದೀರಲ್ಲ, ಏನು ವಿಷಯ? ಓಹೋ, ಯಾಕಮ್ಮ ಕಣ್ಣಲ್ಲಿ ನೀರು ಜ್ಯೋತಿ? ಓ, ನನ್ನ ತಂಗಿಯ ಮದುವೆ ವಿಚಾರ ಏನಾದ್ರು ಮಾತಾಡಿದ್ರ ಅಪ್ಪಾಜಿ? ಇನ್ನು ಚಿಕ್ಕ ಹುಡುಗಿ ಅಪ್ಪಾಜಿ ನನ್ನ ತಂಗಿ. ಇನ್ನೊಂದೆರಡು ವರ್ಷ ಹೋಗ್ಲಿ, ಅವಳಿಗೆ ಇಷ್ಟವಾದ ವರನ ಹುಡುಕಿ ಮದುವೆ ಮಾಡಿಸಿದ್ರಾಯ್ತು. ಮದುವೆ ಎಲ್ಲಿದೆ ಅಣ್ಣ? ನಿನ್ನ ತಂಗಿಯ ಜೀವನವೇ ಹಾಳಾಗಿ ಹೋಗಿದೆ ಅಣ್ಣ. ತಂಗಿ, ನಿನ್ನ ಜೀವನ ಹಾಳಾಯ್ತಾ? ಯಾವ ರೀತಿ ಮಾತಾಡ್ತಾ ಇಮ್ಮ? ನಾನು ಏನಾಗಿದೆ ನಿನಗೆ? ಗರುಡ, ನಮ್ಮ ಮನೆತನದಲ್ಲಿ ಯಾವುದು ನಡೆಯಬಾರದು ಅದು ನಡೆದೇ ಹೋಯ್ತಪ್ಪ, ನಡೆದೇ ಹೋಯ್ತು. ಅಪ್ಪಾಜಿ, ಗರುಡ, ನಿನ್ನ ತಂಗಿಯ ಬಾಳು ಕಣ್ಣೀರಿನ ಗೋಳಾಯ್ತಪ್ಪ, ಕಣ್ಣೀರಿನ ಗೋಳ. ಅಪ್ಪಾಜಿ, ಏನಾಯ್ತು ಎಂತ ಹೇಳು. ಅಣ್ಣ, ಆ ಶ್ರೀಮಂತ ಪಾಪಿ ಸರ್ದಾರ ಗೌಡರ ತಮ್ಮ ರತ್ವ ನನ್ನ ಶೀಲವನ್ನ ಹಾಳು ಮಾಡಿಬಿಟ್ಟ ಅಣ್ಣ. ನೀನು ನಿನ್ನ ಮರಳಿ ನಿನ್ನ ತಾಯಿಯ ಗರ್ಭದಲ್ಲಿ ಅಡಗಿಕೊಂಡಿದ್ದರು ಸರಿ, ತಂದು ಓಡಾಡಿಸಿ ಕರೆಯಲಿಲ್ಲ. ನಾನು ಗರುಡನೇ ಅಲ್ಲ. ಸಮಾಧಾನ ಮಾಡ್ಕೊಳಿಕಂಡ, ಆಗಿದಿಲ್ಲ ಹಾಗೆ ಹೋಗಿದ್ದು. ಮುಂದೆ ನಿನ್ನ ತಂಗಿಯ ಬಾಳನ್ನು ನೋಡ್ಕೊಂಡು ಚಿಂತಿಸಬೇಡಮ್ಮ ಜ್ಯೋತಿ, ಚಿಂತಿಸಬೇಡ. ನಿನ್ನ ಜೀವನ ಹಾಳಾಗಲು ಈ ಗರುಡ ಯಾವತ್ತೂ ಬಿಡಲ್ಲ. ನಿನ್ನ ಜೀವನ ಹಾಳಾಗಲು ಕಾರಣ ಅಷ್ಟು ಸುಲಭವಾಗಿ ಬಿಡುವನಲ್ಲ ಜ್ಯೋತಿ. ಈ ನಿನ್ನ ಅಣ್ಣ ರತ್ವಾಲ ಮರಣದ ಮೃದಂಗದ ಟೈಮ್. ಐ ಆಮ್ ವೇಟಿಂಗ್. ಅಪ್ಪ, ಅಪ್ಪ, ಅಪ್ಪ. ಅಣ್ಣ, ಅಪ್ಪ ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಬಹುಶಃ ಅದಕ್ಕಾಗಿ ಅಪ್ಪನಿಗೆ ತಿಳಿಸುತ್ತಿಲ್ಲ ಅಂತ ಕಾಣುತ್ತೆ. ಮೊದಲು ಅವರನ್ನ ಆಸ್ಪತ್ರೆಗೆ ತೋರಿಸಿ ಏನಾದ್ರೂ ತಿಳಿಸ್ಬೇಕು. ಬಾಣ, ಅವ್ರನ್ನ ಆಸ್ಪತ್ರೆ ಕರೆದುಕೊಂಡು ಹೋಗೋಣಪ್ಪ. ಊಟ ಏ ಹುಚ್ಚಮ್ಮ, ಯಾರಿಗೆ ಬೇಕಮ್ಮ ಊಟ? ಜ್ಯೋತಿ,
ಒಂದು ಕಣ್ಣಲ್ಲಿ ದುಷ್ಟ ವ್ಯಕ್ತಿಗಳು ಕೊಸ ಹಾಕಿದಾಗ ಮತ್ತೊಂದು ತಪ್ಪು ಮಾಡಿದ ಇನ್ನೊಂದು ಕಣ್ಣು ಕಣ್ಣೀರು ಸುರಿಸುತ್ತಿರುವಾಗ ಯಾಕೆ ಬೇಕಮ್ಮ ಊಟ? ಜ್ಯೋತಿ, ಇಂದು ನಾಳೆ ಬಿದ್ದು ಹೋಗುವ ಒಣ ಮರಕ್ಕೆ ಯಾಕ ಹಾಕ್ತಿಯಮ್ಮ ಊಟ? ಇದೆಲ್ಲ ನಡೆದಿದ್ದು ಕನಸೆಂದು ತಿಳಿದುಕೊಳ್ಳಮ್ಮ, ಕನಸೆಂದು ತಿಳಿದುಕೋ. ಜ್ಯೋತಿ, ಹುಲಿ ಅಂತ ನಿನ್ನ ಅಣ್ಣ ಅಂತಾನೆ, ದೇವರಂತ ನಿನ್ನ ತಂದೆ ಇದ್ದಾನೆ. ಇದಕ್ಕೆ ಹಿಂದಿಲ್ಲ ನಾಳೆ ಆದರೂ ದುರ್ದುಂಡೇಶ್ವರ ಅವರನ್ನು ಮಟ್ಟ ಹಾಕಿ ನಿನ್ನ ಕೊರಳಿಗೆ ತಾಳಿ ಕಟ್ಟುವ ವ್ಯವಸ್ಥೆ ಮಾಡ್ತಾನೆ ನನ್ನ ಮಗ ಗಂಡುಗೆಳೆಯ ಕರುಣ. ನೆನಪಿಟ್ಟುಕೋ ಮಗಳೇ, ನೆನಪಿಟ್ಟುಕೋ. ನಡೆಯಮ್ಮ, ನಮ್ಮ ಪಾಲಿಗೆ ಬಂದಿದ್ದೆವು, ನಾವು ನಡೀಬೇಕು ಜ್ಯೋತಿ, ನಡೀಬೇಕು. ಸಮಾಧಾನ ಮಾಡಿ. ಪ್ರೀತಿಸುವ ಪ್ರೇಮಿಗಳೆಲ್ಲ ಈ ಪ್ರಪಂಚದಲ್ಲಿ ಹುಚ್ಚರೇ. ಈ ಜಗತ್ತು ಎಂಬುದು ಸ್ವಾರ್ಥಿಕ ಸಮಾಜ. ಹಿಂದಿನ ಈ ಪ್ರಪಂಚದಲ್ಲಿ ಪ್ರೀತಿಗೆ ಬೆಲೆ ಇಲ್ಲ. ಹೆಣ್ಣೆಂಬುವುದು ಒಂದು ಮಾಯೆ. ನನ್ನ ಜ್ಯೋತಿಯ ಪ್ರೀತಿಯ ನಿಜವೆಂದು ಅವಳ ಪ್ರೀತಿಗೆ ಬರಲಾಗಿ ಸೋತೋದೆ ನಾನು. ಅಯ್ಯೋ ವಿಧಿ, ಮುಂದೆ ಬದುಕಲೇ? ಪ್ರೀತಿ ಇಲ್ಲದ ಪ್ರಪಂಚದಲ್ಲಿ ಹೇಗೆ ಬದುಕಲಿ? ಯಾರು? ನಿನ್ನ ಆತ್ಮ. ನನ್ನ ಆತ್ಮನ? ಹುಚ್ಚ, ಪದೇ ಪದೇ ಹುಟ್ಟಿ ಬರಲು ಇದೇನೋ ಹುಲ್ಲು ಜನ್ಮವೇ? ಸೋಲು ಗೆಲುವಿಗೆ ಹಾದಿ ಎಂಬುದು ಕೊಡಲೇ ಇಲ್ಲ. ಆ ಸೋಲೆ ನಿನ್ನ ಜೀವನದಲ್ಲಿ ಸ್ಫೂರ್ತಿ ಆಗುವುದಲ್ಲ. ಸ್ಫೂರ್ತಿ ಸ್ಫೂರ್ತಿ ಕೊಡುವ ನನ್ನ ಪ್ರೀತಿಯ ಜ್ಯೋತಿ ನನ್ನ ಪ್ರೀತಿ ತಿರಸ್ಕರಿಸಿದಾಗ ಆ ಸೋಲಿನ ಕೈಯನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳುತ್ತಿಲ್ಲ. ಸಾಯುವುದೇ ಲೇಸು. ಓ ನನ್ನ ಮನಸ್ಸೆ, ನನ್ನ ಪಾಲಿಗೆ ನನ್ನ ಬಿಟ್ಟು ಬಿಡು, ನಾನು ಸಾಯಲೇಬೇಕು. ದುಡುಕಬೇಡ ಪ್ರಕಾಶ್, ಎಲ್ಲದಕ್ಕೂ ದೇವರಿದ್ದಾನೆ. ಬಂದ ಕಷ್ಟಗಳನ್ನು ಎದುರಿಸಿ ಗಟ್ಟಿಯಾಗಿದ್ರೇನೆ ದೇವರು ಗಟ್ಟಿಯಾಗುತ್ತಾನೆ. ನೋವಿಗೆ ಸಾವಿರ ಪರಿಹಾರವಲ್ಲ, ಎಲ್ಲದಕ್ಕೂ ಆ ದೇವರಿದ್ದಾನೆ. ದೇವರು 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 ಎಲ್ಲಿದ್ದಾನೆ ಆ ನಿನ್ನ ದೇವರು? ಬರೀ ಕಲ್ಲಿನ ಮೂರ್ತಿಯಷ್ಟೇ. ನಿಜ ದೇವರದಿದ್ದರೆ ಸತ್ಯ ಧರ್ಮದಿಂದ ನಡೆಯುವ ಈ ಬಡವರ ಮೇಲೆ ಧನಿಕಾರ ದಬ್ಬಾಳಿಕೆ ಹೇಗೆ ನಡೆಯುತ್ತಿತ್ತು? ಈ ರೀತಿ ಕಷ್ಟವನ್ನು ಅನುಭವಿಸ್ತಾ ಇದ್ದರು ಕಣ್ಣಾರೆ ನೋಡಿ ಕುಳಿತ ಅವನ್ಯಾವ ನನ್ನ ಜ್ಯೋತಿಯ ಪ್ರೀತಿಯ ನಿಜವೆಂದು ಅವಳ ಪ್ರೀತಿಗೆ ಮುರಳಾಗಿ ನಾನು ಸೋತು ಹೋದೆ. ನೀನು ಸಾಯಬಾರ್ದು. ಪ್ರೀತಿಗೋಸ್ಕರ ನೀನು ನಿನ್ನ ಗುರಿಯನ್ನೇ ಮುಂದುವರಿಸಬೇಕು. ನಿನ್ನ ತಂದೆ ತಾಯಿ ಕೊಂದವರು ಯಾರು? ಎದೆಯ ಮೇಲೆ ಚಿರತೆ ಹಚ್ಚಿರುವ ನಿನ್ನ ತಮ್ಮ ಏನಾದ? ಹೌದು, ನನ್ನ ತಂದೆ ತಾಯಿ ಕೊಂದವರ್ಯಾರು? ನನ್ನ ತಮ್ಮನ ಎದೆ ಮೇಲೆ ನನ್ನಂತೆ ಅವನಿಗೂ ಚಿರತೆ ಹಚ್ಚಿದೆ ಅಂತ ಒಬ್ಬ ಮುದುಕ ಹೇಳ್ತಾ ಸತ್ತ. ಎಲ್ಲಿ ಅವನೇನಾದ? ಧಾರವಾಡ
ದುಡಿಯೋದೇ ನನ್ನ ಬಿಸ್ನೆಸ್ಸು, ಆದರೆ ದುಡಿಯೋದೇ ನನ್ನ ಬಿಸ್ನೆಸ್ಸು, ದುಡಿಯೋದೇ ನನ್ನ ಬಿಸ್ನೆಸ್ಸು, ಆದರೆ ದುಡಿಯೋದೇ ನನ್ನ ಬಿಸ್ನೆಸ್ಸು. ಹುಡುಕರ ಮುಂದೆ ಗಾಯಕ, ಹುಡುಗರ ಮನೆಗೆ ಸೇವಕ, ಹುಡುಗರು ಎಲ್ಲ ನಾಯಕ, ಮುಂದಿನ ಚಾತಕ, ದುಡಿಯೋದೇ ನನ್ನ ಬಿಸ್ನೆಸ್ಸು. ಹುಡುಗ ಯಾರ ನೀನು? ದಾರಿ ಬಿಟ್ಟು ನಿಲ್ಲು. ಕುಡುಕ ಕಲಿಯುಗದ ಕುಡುಕರೆಲ್ಲ ಕಟುಕರಲ್ಲ ಸೌಂದರ್ಯ. ಮಗ್ನ ಪ್ರೇಮಿಗಳು ಪ್ರೀತಿ ಪ್ರೇಮದ ಆಸೆ ತೋರಿಸಿ ಕಲಿಯುವ ಹುಡುಗರನ್ನೆಲ್ಲ ತಲೆ ಕೆಡಿಸಿ ಬಾಜು ಮನೆ ಹುಡುಗನೊಂದಿಗೆ ಚಕ್ಕಂದವಾಗಿ ಶ್ರೀಮಂತ ಹುಡುಗನೊಂದಿಗೆ ಮದುವೆಯಾಗಿ ಪ್ರೀತಿಸಿದ ಹುಡುಗನನ್ನು ಭಗ್ನ ಪ್ರೇಮನ್ನಾಗಿ ಮಾಡುವ ಈ ಸರ್ವಳೆಯರ ಕಾಲದಲ್ಲಿ ಕುಡುಕ ಕಟುಕನಲ್ಲ. ಯಾರು ನೀನು? ನನ್ನ ಹೆಸರು ನಿನಗೆ ಹೇಗೆ ಗೊತ್ತು? ನಿನ್ನ ಹೆಸರು ಅಷ್ಟೇ ಅಲ್ಲ ಸೌಂದರ್ಯ, ಹರೆಯದ ಫ್ಲವರ್ಗಳ ಜಾತಕವೇ ಈ ಪ್ರಕಾಶನ ಪುಸ್ತಕದಲ್ಲಿ ಅಚ್ಚಲೆದೆ ನಿಚ್ಚಲವಾಗಿ ಉಳಿದಿದೆ. ಅಂದ್ರೆ ಒಂದು ಹೆಣ್ಣನ್ನು ಬೆನ್ನು ಹತ್ತುವ ಮುಳ್ಳು ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಎಲ್ಲ ಹೆಣ್ಣೆ ಹೂವಿನ ಪರಿಮಳ ಹೀರುವ ದುಂಬೆ ಎಂದು ಕರೆದರೆ ನಿನ್ನ ಮನಸ್ಸು ಒಪ್ಪಲ್ಲ ಅಲ್ವಾ? ಹೇಗೆ ಒಪ್ಪುತ್ತೆ? ಆಟ ಆಡುವುದು ಒಬ್ಬನ ಜೊತೆ, ಮುತ್ತು ಕೊಡುವುದು ಇನ್ನೊಬ್ಬನ ಜೊತೆ, ಮತ್ತು ತೋರಿಸುವುದು ಮತ್ತೊಬ್ಬನ ಜೊತೆ, ದಾಹ ತೀರಿಸಿಕೊಳ್ಳುವುದು ಇನ್ನೊಬ್ಬನ ಜೊತೆ. ಇದೇ ಅಲ್ವಾ ನಿನ್ನಂತ ಹೇಸಿ ಹುಡುಗಿಯರು ಮಾಡುವ ಸ್ವಾರ್ಥತನ? ಇನ್ನೊಂದು ಸಾರಿ ನನ್ನ ಬಗ್ಗೆ ಮಾತಾಡ್ರೆ ಪಾಠ ಮಾಡ್ತಿರಲ್ಲ. ನೆಟ್ಟಾಗಿರಲ್ಲ. ಶ್ರೀಮಂತಿಗೆ ಎಂದು ಗಟ್ಟಿ ಮನಸ್ಸಿಂದ ದಿಟ್ಟವಾಗಿ ಪ್ರಕಾಶನವನ್ನ ಮುಟ್ಟುವಂತೆ ಕೈ ಎತ್ತಿ ನೆಟ್ಟಾಗಿರಲ್ಲ ಎಂದು ಹೇಳಿದರೆ ನಿನ್ನ ತುಂಡು ತುಂಡಾಗಿ ಕತ್ತರಿಸಿ ಬಿಟ್ಟನು. ತೆಳಗೆಸಲೇ ಅಕ್ಕಯ್ಯನ ಸತಿ ಸಾವಿತ್ರಿ ಅಂತರು ಹುಟ್ಟಿದ ಈ ದೇಶದಲ್ಲಿ ತುಂಡು ತುಂಡಾದ ಅರಿವೇನು ತೊಟ್ಟು ನನ್ನಂತ ಹರೇದ ಹುಡುಗರನ್ನೆಲ್ಲ ತಲೆ ಕೆಡಿಸಿ ದುಡ್ಡಿಗೆ ಆಸೆ ಪಟ್ಟು ನನ್ನಂತವನು ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗಿದ್ದೀರಲ್ಲ. ಮತ್ತೆ ನನ್ನಂತವನಿಗೆ ಕುಡುಕ ಎನ್ನುವ ಪಟ್ಟ ಕುಡಿಯುವ ಹುಡುಗನ ನೋವಿನ ಕಥೆ ಅರ್ಥವಾಗಬೇಕಾದರೆ ಕುಟೀಸರೆ ಹೊಡೆಯದಿದ್ದರೆ ನಾನೇ ಕೊಡ್ತೀನಿ. ಬಾಲೇಬೋ ಬೇಡ ನೋಡು, ನಾನು ನಿನಗೆ ಏನು ಅನ್ಯಾಯ ಮಾಡ್ತೀನಿ ಅಂತ ಈ ರೀತಿ ಮಾತಾಡ್ತಾ ಇದ್ಯಾ? ಏನು ನಾನು ನಿನಗೆ ಹುಡುಗ ಅಂದೆ, ಅದು ತಪ್ಪಲ್ಲವೇ? ಕುಡುಕ ಎಂದಿದ್ದು ಅಷ್ಟೇ ತಪ್ಪ. ಆ ಬ್ರಿಟಿಷರು ಬಿಟ್ಟು ಹೋದ ಈ ಬಾಟ್ಲಿ ಕುಡಿಯಲು ನಿನ್ನಂತ ಉಸಿರು ಒಳ್ಳೆಯ ಕಾರಣ ಎನ್ನುವುದು ನಿನಗೇನು ಗೊತ್ತೇ? ಆ ನೆನಪು ಮರೆಯಲು ಕುಡಿಯುತ್ತಾ ನಿಂತರೆ ಏ ಕುಡುಕ ಎನ್ನುವ ಪಟ್ಟ. ಶಬಾಷ್ ಎನ್ನಿ ಶಬಾಷ್, ಮೆಚ್ಚಬೇಕು ಬಿರುದು ಕೊಟ್ಟ ಈ ನಿನ್ನ ಗಟ್ಟಿ ಮನಸ್ಸಿಗೆ. ಆದರೆ ನೀ ಹೇಳಿದಂತೆ ನಾನೊಬ್ಬ ಕುಡುಕ. ಯಾವುದಕ್ಕಾಗಿ? ಪ್ರೀತಿಗೋಸ್ಕರ ಹೆಣ್ಣು ಮಾಡಿದ್ದ ಮೋಸಕ್ಕಾಗಿ, ಅದೇ ಚಟಗೋಸ್ಕರ. ಆದರೆ ನಾನೊಬ್ಬ ಚಟಗಾರನ. ನಾನು ಕುಡಿದು ಕುಡಿದು ನನ್ನ ಶರೀರ ಹಾಳು ಮಾಡಿಕೊಂಡು ಚಟ ತೀರಿಸ್ಕೊಳ್ಳುತ್ತೇನೆ. ಬಟ್ ನಿನ್ನಂತ ಹುಡುಗಿಯರು ಯಾವುದರೊಳಗೆ ತೀರಿಸ್ಕೊಳ್ತೀರಿ ಅಂತ ಬಿಚ್ಚಿ ಹೇಳಲ್ಲ. ಲಕ್ಷಣವಾಗಿ ಹಿರಿಯರು ಹೇಳಿದಂತೆ ಸೀರೆಯನ್ನು ಬಿಟ್ಟು ಆ ಸೀರೆಯನ್ನು ಸೊಂಟದ ಕೆಳಗೆ ಸುತ್ತಿ ಚಟ ತೀರಿಸ್ಕೊಳ್ತೀರ. ನಟ್ಟ ನಡು ಬೈತಾಲಿಟಿಗೆ ಅಂದರೆ ನಾಲ್ಕು ದಿಕ್ಕಿಗೆ ಬೈತಾಲೆ. ನಮ್ಮ ಭಾರತೀಯ ಸಂಪ್ರದಾಯದಂತೆ ಹಣೆಗೆ ಕುಂಕುಮ ಇಡು ಎಂದರೆ ಉಪ್ಪಿನ ಕೆಳಗೆ ಟಿಕಳಿ. ದೇವರು
ದೇಶದಿಂದ ಬರುವ ಲಿಪ್ಟೇಕ್ ನನ್ನಂತನೊಬ್ಬ ಮನುಷ್ಯಗೆ ನೋವಾಗಿ ಕುಡಿದರೆ ಚಟಗಾರನೆಂಬ ಪಟ್ಟ ಈ ಸಮಾಜದ ಏನಿದು ಈ ಹಾಳದ ಸಮಾಜಕ್ಕೆ ಬುದ್ಧಿ ಹೇಳ ಬುದ್ಧಿಗೆ ಹೇಳಿಕೆ ನಾನೇನಾದ್ರೂ ಮಾಡಿಕೊಂಡು ತಪ್ಪಿಸ್ಕೊಂಡು ಹೋಗ್ಬೇಕು. ಮುಂದೊಂದು ದಿನ ನಾನೇ ಅವನಿಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ. ನೋಡಿ ಪ್ರಕಾಶ್, ನಿಮ್ಮ ಬಗ್ಗೆ ತಿಳಿದಿ ನಾನು ನಿಮಗೆ ಬಾಯಿ ಮೋಸ ಮಾಡ್ತಾ ಇದ್ದೆ. ಐ ಆಮ್ ವೆರಿ ಸಾರಿ. ಆದ್ರೆ ನಿಮ್ಗೆ ಮೋಸ ಮಾಡ್ದ ಆ ಹೆಣ್ಣು ಯಾರು ಅಂತ ಕೇಳಬಹುದಿ? ಆ ಎರಡಕ್ಷರದ ಹೆಸರು ನನ್ನ ಬಾಯಿಯ ಒಳಗೆ ಬಂದರೆ ನನ್ನ ರಕ್ತ ಕಣ್ಣದಲ್ಲೂ ಬೆಂಕಿಯ ಜ್ವಾಲೆ ಪುಟ ಪುಟಿಯುತ್ತಿದೆ. ಮೆಚ್ಚಿ ಮಾಡಿದ ಪ್ರೀತಿನ ಹಾವಾಗಿ ಕಚ್ಚಿ ತನ್ನಿಚ್ಚೆ ಬಿಟ್ಟು ಹೋದಲು ಆ ವಲಸೆಯನ್ನ ಆಕಾಶದಲ್ಲಿ ಇಂಪಾಗಿ ಮಿನುಗುವ ಕಡಲ್ ತೀರದ ಕಾಮನದಿಲ್ಲು ನೀನೇ ಎಂದು ತಿಳಿದಿದ್ದೆ. ಈ ಹೃದಯಕ್ಕೆ ಅವಳಾದಳು ಬಣ್ಣ ಬದಲಿಸುವ ಉಸಿರು. ಸಾರಿ ಪ್ರಕಾಶ್, ನೋಡಿ ನಿಮ್ಮ ಬಗ್ಗೆ ತಿಳಿದೆ ನಾನು ನಿಮ್ಗೆ ಕುಡುಕ ಅಂತ ಮಾತಾಡ್ತೀನಿ. ದಯವಿಟ್ಟು ನನ್ನ ಕ್ಷಮಿಸಿ. ಕುಡುಕ ಹೆಂದ ಎನ್ನಿಗೆ ಕುಡಿಸದೆ ಬೆಟ್ಟರೆ ಈ ಕುಡುಕರ ಜಾತಿಗೆ ಅವಮಾನ. ಕೊಡೀಸರೆ ಕುಡಿತೀಯಾ ಇಲ್ಲ ನಾನೇ ಕುಡಿಸ್ಬೇಕಾ? ಅದು ನಾನು ಪಾರಾದ್ಬಿಟ್ನಲ್ಲ, ನನಗಷ್ಟೇ ಸಾಕು. ಏಕೆ ಮರಿಬೇಕು ನಿಮ್ಮ ಹೆಸರೇ ಹಸಿರು ಹಸಿರು, ಅದೇ ತಾನೇ ನನ್ನ ಉಸಿರು. ಮರಿಬೇಕೆ ಮರಿಬೇಕು ನಿನ್ನ ಮರಿಬೇಕು. ಎನ್ನನ್ನು ದೇವರೆಂದು ಪೂಜಿಸುವ ಈ ನಮ್ಮ ಭಾರತಾಂಬೆ ಮಡಿಲಿನಲ್ಲಿ ಹುಟ್ಟಿ ನಾವಿಲ್ಲದ ಸಮಯ ಸಾಧಿಸಿ ನನ್ನ ತಂಗಿಯ ಶೀಲ ಹಾಳು ಮಾಡಿದೆಯ ಮಗನ, ಸಾಯಲು ಸಿದ್ಧನಾಗು. ಯಾಕೆ ಸುಮ್ಮನೆ ನಿಗ್ರಾಡ್ತಾ ಇದ್ದೀನಿ ಗರುಡ? ನಿನಗೆ ಹೇಳ್ಬೇಕು, ಕಳೆದು ಹೋದ ನನ್ನ ತಂಗಿಯ ಶೀಲ ಮರಳಿ ಕೊಡುವೆಯಾ ಇಲ್ಲ ನಿಮ್ಮೆಲ್ಲರ ಪ್ರಾಣ ತ್ಯಾಗ ಮಾಡುವಿರಾ? ಪ್ರಾಣ ನಮ್ಮೆಲ್ಲರ ಪ್ರಾಣ ತ್ಯಾಗ ಮಾಡೋ ಗಂಡೆದೆ ನೀನೆಲ್ಲಿದ್ದಿಲ್ಲ? ಗಂಡೆದೆಯ ಮಲ್ಕೆ ಮಾತನಾಡಬರಲೇ ಗಾಂಡ್ರು. ನಿಮ್ಮೆಲ್ಲರ ಸಂಹಾರಕ್ಕಾಗಿ ಜನ್ಮ ಜನ್ಮ ಎತ್ತಿ ಬಂದಿರುವೆ. ಜನ್ಮ ಯಾವ ಜನ್ಮ? ರಾವಣ ಸಂಹಾರಕ್ಕಾಗಿ ರಾಮನ ಜನ್ಮ, ಕಂಸನ ಸಂಹಾರಕ್ಕಾಗಿ ಕೃಷ್ಣನ ಜನ್ಮ, ನಿಮ್ಮೆಲ್ಲರ ಸಂಹಾರಕ್ಕಾಗಿ ಈ ಗಂಡೆದೆಯ ಗರುಡನ ಜನ್ಮ. ಗರುಡ, ಎಷ್ಟೇ ಜನ್ಮಗಳನ್ನು ಕಳೆದುಕೊಂಡು ಬಂದರು ಈ ಸರ್ದಾರ ಗೌಡನ ಬಂದೂಕು ನಿನ್ನ ಜನ್ಮವನ್ನು ನಾಶ ಪಡೆದು
ಅರ್ಥವಾಗಿದೆ. ಭಯ ಯಾರಿಗೆಲೆ ಭಯ? ಹುಟ್ಟಿನಿಂದ ರೌಡಿ ಸಾಮ್ರಾಜ್ಯವನ್ನೇ ಕಟ್ಟಿ ಸಾವಿನ ದಿನಗಳನ್ನು ಎಣಿಸುತ್ತಿರುವ ನಿಮ್ಮಂತ ಹೇಡಿಗಳಿಗೆಲೆ ಭಯ? ಭಯ ಎಂಬ ಬಿರುಗಾಳಿಗೆ ಸುಂಟರ ಗಾಳಿಯಂತೆ ತಿರುಗಿ ಬಿದ್ದವನು ಈ ಗರುಡ. ಗೌಡ, ಒಂಟಿಯಾಗಿ ಸಿಕ್ಕ ನನ್ನ ತಂಗಿಯ ಮಾನಾಪರಣ ಮಾಡಿದ ಈ ಅಲ್ಕಟ್ಟನ ನಮಗ ಮರ್ಯಾದೆಯಿಂದ ನಿನ್ನ ತಮ್ಮನಿಗೂ ನನ್ನ ತಂಗಿಗೆ ಮದುವೆ ಮಾಡ್ತು ಎಲ್ಲ ರಕ್ತದ ಹೋಗಲಾಯ್ತು. ಸಾಧ್ಯವಿಲ್ಲ. ಆ ಬಡ ಬಿಕಾರಿ ಹೆಣ್ಣನ್ನು ನಾನು ಮದುವೆ ಆಗೋದ? ಅವಳ ಅಂತಸ್ತೇನೋ ನಮ್ಮ ಅಂತಸ್ತೇನೋ? ಅಂತಸ್ತು ಲೇರತೋಲ. ಒಂಟಿಯಾಗಿ ಸಿಕ್ಕ ನನ್ನ ತಂಗಿ ದಾರಿಯಲ್ಲಿ ಹೋಗುವಾಗ ಅವಳ ಮೈ ಮುಟ್ಟಿದೆಯಲ್ಲ, ಅವಾಗ ಅವಳ ಅಂತಸ್ತು ಬರ್ಲಿಲ್ವೇನೋ? ಬಡವರಂದ್ರೆ ಏನು? ಅದೇ ನಮ್ಮಂತ ಬಡವರು ನಿಮ್ಮಂತ ಶ್ರೀಮಂತರ ಮನೆ ಅಲ್ಲ ಮಕ್ಕಳ ಮೈ ಮುಟ್ಟಿದ್ರ. ಸಿಟ್ಟ ಬರತ್ತಲ್ಲ ಗೌಡ್ರ, ಬರೇ ನಿಮ್ಮ ಮನಿ ಹೆಣ್ಣು ಮಕ್ಕಳ ಮೈ ಮುಟ್ಟಿದ್ರ ಅಂತ ಅಷ್ಟ ಅನ್ನಿ. ಆದ್ರ ಒಬ್ಬಂಟಿಯಾಗಿ ಸಿಕ್ಕ ನನ್ನ ತಂಗಿ ಅಂಗೈಯಲ್ಲಿಟ್ಟು ಜೋಪಾನ ಮಾಡಿದ ನನ್ನ ತಂಗಿ ಅವಳನ್ನು ಬಲತ್ಕರಿಸಿದನಲ್ಲ ಈ ನಿನ್ನ ಮಾತಮ್ಮ. ಯಾವ ರೀತಿ ಕೊಚ್ಚಿ ಹಾಕಲಿ ಹೇಳು ಗೌಡ? ಅಪ್ಪಾಜಿ, ಯಾರು ನಮ್ಮ ಮನೆಗೆ ಬಂದು ನಮಗೆ ಹತ್ತು ಬೀರಿ ಮಾತಾಡ್ತಾ ಇದ್ದಾನೆ? ಆತಪ್ಪ, ಇವನ ಎದೆಗೆ ಗುಂಡನು. ಸೌಂದರ್ಯ, ಈ ಗಂಡದೆಯ ಗರುಡನಿಗೆ ಗುಂಡು ಹಾಕುವ ಗಂಡು ಇನ್ನೂ ಯಾವನು ಹುಟ್ಟಿಲ್ಲ ಮೇಡಮ್. ನೀವು ವಿದ್ಯಾವಂತರು ಸೌಂದರ್ಯ, ಕಲಿತವರು, ತಿಳಿದವರು, ನಾಲ್ಕಕ್ಷರ ಬಲ್ಲವರು. ಅರ್ಥ ಮಾಡ್ಕೋ. ನಿನ್ನ ಚಿಕ್ಕಪ್ಪ ನನ್ನ ತಂಗಿನ ಬಲಾತ್ಕಾರ ಮಾಡಿಬಿಟ್ಟ. ಏನಂತೀಯ ಸೌಂದರ್ಯ ಇದಕ್ಕೆ ನೀನು? ಏನು, ನಿನ್ನ ತಂಗಿ ಶೀಲ ಹಾಳೈತೆ? ಓಹೋ, ಅದಕ್ಕಾಗಿ ಇಲ್ಲಿವರೆಗೆ ಬಂದು ದುಡ್ಡು ಕೇಳಿ ಬಂದಿದ್ಯಾ? ಅಪ್ಪಾಜಿ, ಇವನಿಗೆ 20,000 ಹಣ ಕೊಟ್ಟು ಕಳಿಸ್ಬಿಡಿ. ಕೈಯಾಳಿ ಪ್ರತಿಯೊಬ್ಬರಲ್ಲೂ ಒಬ್ಬ ವಿಲ್ಲನ್ ಇದ್ದೇ ಇರ್ತಾನೆ. ಬಡದಬ್ಬಸ್ಬಾರ್ದು. ಚೇಚೆ, ತಪ್ಪು ಮಾಡಿದ ನೀನು ಸೌಂದರ್ಯ. ಬಾಯ್, ನನ್ನ ತಂಗಿಯ ಶೀಲದ ಬೆಲೆ 20,000 ರೂಪಾಯಿ ಅಂದ್ಯಲ್ಲ. ಈಗ ನಾ ಕೊಟ್ಟ ನಿನ್ನ ತುಟಿಗೆ ನಾ ಕೊಡುವ ಈ ಮುತ್ತಿನ ಬೆಲೆ 1 ರೂಪಾಯಿ ಕಾಯಿನ್. ತೆಗೆದುಕೋ ಇದನ್ನ. ಬರೀದು ಶಾಂಪಲ್. ಮುಂದಿನ ಶುಕ್ರವಾರ ನಿನ್ನ ತಮ್ಮನಿಗೂ ನನ್ನ ತಂಗಿಗೂ ಮದುವೆ ನಡೆಯಲಿಲ್ಲ. ಗರ್ವದಿಂದ ತುಂಬಿದ ನಿನ್ನ ಮಗಳ ಶೀಲದ ಬುಟ್ಟಿ ಈ ಗರುಡನ ಸತ್ತು ಇದ್ದ ಬೈಟ್ ತಿರುಪಿ ಬರುವ. ಗಾತಾತ್ರಿ ಗೌಡ್ರ, ಗಾತಾತ್ರಿ ಹುಲಿ ಅಂತ ತಂದಿರಾಕಲೆ ಸೌಂದರ್ಯ ಮೇಡಮ್ ಅವ್ರದ್ದು. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತೀನಲ್ಲೇ. ಈ ಗರುಡನಿಗೆ ಒಂದು ಗತಿ ಕಾಣಿಸಕ್ ಮುಂಚೆ
ರತ್ವಾಲನಿಗೂ ಆ ಜ್ಯೋತಿಗೂ ಮದುವೆ ಡೇಟ್ ಫಿಕ್ಸ್ ಮಾಡ್ಬಿಡೋಣ. ಅಣ್ಣ ಏನ್ ಹೇಳ್ತಾ ಇದೀಯ ನೀನು? ಹೌದು ರತ್ವಾಲ್. ಆ ಬಡ ಭಿಕಾರಿ ಗರುಡನ ತಂಗಿ ನಾ ಮದುವೆ ಆಗೋದ? ನೋ ಗರುಡ, ನೋ. ನೋಡ್ತಾ ಇರೋ, ಈಗ ಆಫ್ಟರ್ ಆಲ್ ಒಬ್ಬ ಗರುಡ ಅಲ್ಲ, ಅವನು SP ಆಗಿ ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾನೆ. ಇದು ನಿನಗೆ ಗೊತ್ತಿಲ್ಲ. ಅಣ್ಣ ಏನ್ ಹೇಳ್ತಾ ಇದೀಯ ನೀನು? ಹೌದು, ನಿನ್ನೆ ರಾತ್ರಿನೇ ಹೋಮ್ ಮಿನಿಸ್ಟರ್ ಫೋನ್ ಮಾಡಿದ್ರು. ಈ ಗರುಡನ್ನ ಸ್ಪೆಷಲ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದಾರಂತೆ ನಮ್ಮ ಜಿಲ್ಲೆಗೆ. ಇನ್ನು ಮುಂದೆ ಅವನಿಂದ ನಮ್ಗೆ ಉಪಯೋಗ ಆಗ್ಬೇಕಲ್ವಾ? ಅದನ್ನ ನಾವು ಬಳಸ್ಕೊಳ್ಬೇಕಾದ್ರೆ ಈ ಜ್ಯೋತಿ ಅನ್ನೋ ಜಿಂಕೆ ನಾವು ಮುಂದೆ ಬಿಡಬೇಕು. ಅಂದಾಗ ಗರುಡ ಅನ್ನೋ ಹುಲಿನ ಕಟ್ ಹಾಕೋಕ್ ಸಾಧ್ಯ. ಅಂದರೆ ನಮ್ಮ ಸ್ಮಗ್ಲಿಂಗ್ ವ್ಯವಹಾರದ ಗತಿ ಹೇಗೆ ಅಣ್ಣ? ಅದಕ್ಕೂ ಒಂದು ಉಪಾಯ ಮಾಡಿದ್ದೀನಿ. ನಿನ್ನಿಂದ ಅವಳು ಕುಳ್ಳಿಗೆ ಒಂದು ತಾಳಿ ಕಟ್ಟಿಸಿದ್ರೆ ಮುಗಿದೋಯ್ತು. ಆಮೇಲೆ ನಾವು ಮಾಡಿದ್ದೆ ಆಟ. ಈ ಗರುಡ ಹುಲಿ ಮೇರಿ ರೀತಿ ಮೆರಿತಾ ಇದ್ದಾನಲ್ಲ, ಇವನನ್ನ ನಾಯಿ ಮರಿ ರೀತಿ ನಮ್ಮ ಮನೆ ಅಂಗಳದಲ್ಲಿ ಇಟ್ಕೊಂಡ್ ಬಿಡೋಣ. ಏನಂತೀಯ? ಅಂತೂ ನಮ್ಮ ಗೋಡ ತಲೆ ಅಂದ್ರ ತಲೆ ಅನ್ರಿ ಅಪ್ಪ ಅಂತಾನೆ. ಮದುವೆಗೆ ಅದ್ದೂರಿಯಾಗಿ ತಯಾರಿ ಮಾಡಕ್ ಮಾಡ್ತೀನ್ರಿ ಗೌಡ್ರ, ಎಲ್ಲ ಮಾಡ್ತೇನ್ರಿ. ರತ್ವಾಲ್, ನೀನೇನು ತಲೆ ಕೆಡಿಸ್ಕೊಳ್ಬೇಡ, ನಾನಿದ್ದೀನಿ, ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತೀನಿ. ಹೋಗು. ಸರಿನಾ? ಬರ್ರಿ ಗೌಡ್ರ, ಹೋಗೋಣ ಬರ್ರಿ. ಲಗ್ನದ ಎಲ್ಲ ಇದು ಮಾಡೋಣ. ಸೌಂದರ್ಯ, ಎಷ್ಟು ಸುಂದರವಾಗಿದ್ದೀಯಲ್ಲೇ. ನನ್ನ ಬಾಳಿನಲ್ಲಿ ಎಂದು ಆರದ ನಂದ ದೀಪವಾಗಿ ಬೆಳಗಬಾರದೆ ನನ್ನ ಬದುಕಲ್ಲಿ ನೀನು? ಯಾವ ಕವಿಯು ಕಂಡ ಕನಸ ಹಿಡಿದು ಬಂದ ಭೂಮಿಗೆ, ಯಾವ ಶಿಲ್ಪಿ ಕೊಂಚದ ಕಲೆನೂ ಒಲಿದು ನಿಂತ ಬಾಳಿಗೆ. ಯಾವ ಕವಿಯು ಕಂಡ ಕನಸ ಹಿಡಿದು ಬಂದ ಭೂಮಿಗೆ, ಯಾವ ಶಿಲ್ಪಿ ಕೊಂಚದ ಕಲೆಯೂ ಒಲಿದು ನಿಂತ ಬಾಳಿಗೆ. ಸೌಂದರ್ಯದ ದೇವತೆಯು ಶೃಂಗಾರದ ಮೂರ್ತಿಯು ಮಾತೆಲ್ಲ ಯಾರ ತಪಸ್ಸಿನಿಂದ ಜನನ ನೀನು ಸೃಷ್ಟಿಯಾದ ಕಿರಣ. ಯಾರ ತಪಸ್ಸಿನಿಂದ ಜನನ ನೀನು ಸೃಷ್ಟಿಯಾದ ಕಿರಣ. ಯಾವ ಕವಿಯು ಕಂಡ ಕನಸ ಎಳೆದು ಬಂದ ಭೂಮಿಗೆ, ಯಾವ ಶಿಲ್ಪಿ ಕುಂಚದ ಕಲೆಯೋ ಒಲಿದು ನಿಂತ ಬಾಳಿಗೆ. ಯಾವ ಕವಿಯು ಕಂಡ ಕನಸ ಎಳೆದು ಬಂದ ಭೂಮಿಗೆ, ಯಾವ ಶಿಲ್ಪಿ ಕುಂಚದ ಕಲೆಯೋ ಒಲಿದು ನಿಂತ
ಮಾತೊಳಗೆ ಪ್ರೀತಿ ಸಾಲುಗಳು ಸ್ವರ್ಗವಾದರೂ ನನ್ನ ಮನೆಗೆ ಸದೆಯಿಲ್ಲ ಪ್ರೀತಿಗೆ ನನಗೆ ಮಳೆಯ ಹನಿಯಂತೆ ನನಗೆ ಯಾವ ಕವಿಯು ಕಂಡ ಕನಸ ಸುಂದರ್ಯ ಕನಸ ಇದು ಓಹೋ